ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶವನ್ನ ಹೈಕೋರ್ಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಮೂಡಾ ಹಗರಣ ಅಂದ ಸಂದರ್ಭದಲ್ಲಿ ಮೂವರು ದೂರುದಾರರು ಕೊಟ್ಟಂತಹ ಆ ದೂರುಗಳನ್ನ ಗಮನಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಇದನ್ನು ವಿರೋಧಿಸಿ ಸಿದ್ದರಾಮಯ್ಯನವರು ಕೋರ್ಟ್ ಮೆಟ್ಟಿಲಿರ್ತಾರೆ. ಆ ನಂತರದ ಸಂದರ್ಭದಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ನ್ಯಾಯಾಲಯ ಆಲಿಸುತ್ತೆ. ಇವತ್ತು ತೀರ್ಪು ಕೂಡ ಅಥವಾ ಆದೇಶ ಅನ್ನೋದು ಹೊರಗೆ ಬಂದಿದೆ. ಸೊ ಈ ಆದೇಶ ಹೇಗಿದೆ ಅಂತ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ವಿರುದ್ಧವಾಗಿದೆ. ಹಾಗಾಗಿ ರಾಜಕೀಯವಾಗಿ ಯಾವ ರೀತಿಯ ಕಾಂಗ್ರೆಸ್ನ ಬೆಳವಣಿಗೆಗಳು ನಡೆಯುತ್ತೆ, ಬಿಜೆಪಿ ಇದನ್ನ ಯಾವ ರೀತಿಯ ಅಸ್ತ್ರವಾಗಿ ಪರಿಗಣಿಸುತ್ತೆ, ಸಿದ್ದರಾಮಯ್ಯ ಅಂದಾಗ ಕಾನೂನಾತ್ಮಕ ಅವಕಾಶಗಳು ಏನಿದ್ದಾವೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತಿನ ನಮ್ಮ ಜಿ ಸಂವಾದದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಸುದೀರ್ಘ 40 ವರ್ಷಗಳ ರಾಜಕೀಯ ಅನುಭವ ಸಿದ್ದರಾಮಯ್ಯನವ್ರದ್ದು. ಇಂಥ ಒಂದು ಸುದೀರ್ಘ ರಾಜಕೀಯ ಅನುಭವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ತನಿಖೆಗೆ ಒಳಪಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೊದಲ ತನಿಖೆ. 4 ದಶಕದ ರಾಜಕಾರಣದಲ್ಲಿ ಇದೇ ಮೊದಲ ಬಾರಿಗೆ ತನಿಖೆ ಅನ್ನೋದನ್ನ ಎದುರಿಸ್ತಾ ಇದ್ದಾರೆ. ಸಿಎಂ ವಿರುದ್ಧದ ಮೂಡಾ ಹಗರಣದ ತನಿಖೆಗೆ ಅನುಮತಿ. ತನಿಖೆಗೆ ಗ್ರೀನ್ ಸಿಗ್ನಲ್ ಅನ್ನ ಹೈಕೋರ್ಟ್ ಏಕ ಸದಸ್ಯ ಪೀಠ ಕೊಟ್ಟಿದೆ. ಪ್ರಾಸಿಕ್ಯೂಷನ್ ಅಲ್ಲ, ಕಾನೂನು ಕ್ರಮ ಅಲ್ಲ, ಇದು ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖೆ. ಕಾನೂನು ತಜ್ಞರು, ಹೈಕಮಾಂಡ್ ಸಂಪುಟದಲ್ಲಿ ಇದನ್ನು ನಾನು ಚರ್ಚಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾನೂನು ಹೋರಾಟ ಮುಂದುವರಿಕೆ, ಇದರ ಬಗ್ಗೆ ಕೂಡ ಸಮಾಲೋಚನೆ ಅಂತ ಹೇಳಿದ್ದಾರೆ. ನಾನು ರಿಸೈನ್ ಮಾಡೋದಿಲ್ಲ, ಯಾಕಂದ್ರೆ ಮೂಡಾ, ವಾಲ್ಮೀಕಿ, ಅರ್ಕಾವತಿ ಇಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಒಂದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರೋದು, ಅದು ಸಿದ್ದರಾಮಯ್ಯನವರ ರಾಜೀನಾಮೆ. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಒಂದು ಸ್ಪಷ್ಟೀಕರಣವನ್ನೇ ಕೊಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನೋ ರೆಸಿಗ್ನೇಷನ್, ರಾಜೀನಾಮೆಯನ್ನ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಕಾರಣ ಏನು ಅಂತ ನೋಡೋದಾದ್ರೆ ರಾಜ್ಯದ ಜನರ ಆಶೀರ್ವಾದ, ಹೈಕಮಾಂಡ್ನ ಬೆಂಬಲ, ನಮ್ಮ ಸಚಿವ ಸಂಪುಟದ ಸದಸ್ಯರು, ಸಚಿವರ ಬೆಂಬಲ ಇದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ, ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತನ್ನ ತೀರ್ಮಾನ. ಈಗ ಈ ದೇಶದ ಕಾನೂನಿನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕೋ ಕೊಡ್ತಾರೆ. ಕಾನೂನಿನ ಒಳಗಿದ್ದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು. ಅದು ಅಂತಿಮ ನಿರ್ಣಯ, ನೋಡೋಣ ಏನೇನಾಗುತ್ತೆ. ನಾನೇನು ಹೇಳಲ್ಲ, ಈಗ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ. ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ, ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ. ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ. ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ. ಒಬ್ಬ ಗ್ರೇಟ್ ಪಾಲಿಟಿಷಿಯನ್ನು ಹೇಳಿದ್ದಾರಲ್ಲ, ಎಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಮಾತಾಡ್ತೀನಿ. ನ್ಯಾಯಾಲಯ ಅಂದರೆ ಹೈಕೋರ್ಟು 17A ಸೀಮಿತಗೊಳಿಸಿ 218 ಸೆಕ್ಷನ್ 218 BNSS, ಯಾಕಂದರೆ 19 PC ಆ್ಯಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದರು. ಯಾಕಂದರೆ ದೂರದಾರರು ಕೇಳಿದ್ದು 19 PC ಆ್ಯಕ್ಟ್ನಲ್ಲಿ ಕೂಡ ಕೇಳಿದರು. ಅದನ್ನು ಅವರೇ ತಿರಸ್ಕಾರ ಮಾಡಿದರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆ ಅಲ್ಲ, ಸಂಹಿತೆ, ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. ಐ ರಿಪೀಟ್, the order is read to be restrictive to an approval under section 17A of the Act and not an order granting sanction
218 of BNSS. ಗೊತ್ತಾಯ್ತಲ್ಲ ನಿಮಗೆ? ಪ್ರಾಸಿಕ್ಯೂಷನ್ಗೆ 218 BNSS ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ, ಅದನ್ನು ತಿರಸ್ಕಾರ ಮಾಡಿದ್ದಾರೆ. 17A PC ಆ್ಯಕ್ಟ್ ಪ್ರಕಾರ ಮಾಡಿದ್ದಾರೆ, ಅದನ್ನು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ಕೋರ್ಟ್ ಕೂಡ ಸಹಮತ ವ್ಯಕ್ತಪಡಿಸಿರೋದ್ರಿಂದ ಈ ಪ್ರಕರಣವನ್ನು ನಾವು ಕಾನೂನಾತ್ಮಕವಾಗೂ ನೋಡಬೇಕು, ರಾಜಕೀಯವಾಗೂ ಕೂಡ ನೋಡಬೇಕಾಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಳ್ಳಿ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರೈಟ್, ಇನ್ನು ವಕೀಲರಾಗಿರುವಂತಹ ಲೋಹಿತ್ ಹನುಮಾಪುರ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಅರವಿಂದ್ ಅವರೇ, ಸಿದ್ದರಾಮಯ್ಯನವರು ಅಂದಾಗ ಸುದೀರ್ಘ 40 ವರ್ಷಗಳ ರಾಜಕೀಯ ಅನುಭವ. ಇಂಥ ಸಂದರ್ಭದಲ್ಲಿ ಆರೋಪಗಳು ಬರ್ತವೆ, ಅದೇನೋ 61 ಪ್ರಕರಣ ಅವ್ರ ಮೇಲೆ ಇದ್ದಾವಂತೆ ಅಂತ, ಅದು ಬೇರೆ. ಆದರೆ ಇಂಥ ಒಂದು ರಾಜಕೀಯ ಅನುಭವದಲ್ಲಿ ಕೋರ್ಟ್ ಮೂಲಕವೇ ತನಿಖೆಗೆ ಆದೇಶ ಅನ್ನೋದನ್ನು ಸಿದ್ದರಾಮಯ್ಯನವರ 40 ವರ್ಷದ ರಾಜಕೀಯ ಅನುಭವದ ಒಂದು ಕಪ್ಪು ಚುಕ್ಕೆ ಅಂತ ಕರಿಬೋದಾ? ಡೆಫಿನೆಟ್ಲಿ. ಯಾಕಂದರೆ ಅವ್ರು ಯಾವಾಗಲೂ ಕ್ಲೀನ್ ಪಾಲಿಟಿಕ್ಸ್ನ ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ರು. ಇವತ್ತಿನವರೆಗೂ ನಾನು ಇಷ್ಟು ಬೇರೆ ಬೇರೆ ಪಕ್ಷದಲ್ಲಿದ್ದೆ, ಬೇರೆ ಬೇರೆ ಹಂತದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ಕೂಡ ಯಾವತ್ತೂ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಅನ್ನೋದು ಇರಲಾರ್ದು. ಹಾಗಾಗಿ ನನ್ನನ್ನು ನಂಬಿ ನಾನು ಒಂದು ಸಕ್ಷಮವಾದ ಒಂದು ಆಡಳಿತ ಕೊಡ್ತೀನಿ ಅಂತ ಅಂದರು. ಅದರ ಜೊತೆಗೆ 5 year ಅಂದರೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಬಂದಿದ್ದಾರೆ. ಎಷ್ಟೋ ಬಾರಿ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ನಾನು ಕಲ್ತುಬಿಟ್ಟು ಮುಂದೆ ಬರುವಂಥ ಒಂದು ಸಕ್ಷಮ ವ್ಯಕ್ತಿ ಅಂತ ತೋರಿಸ್ಕೊಂಡು ಬಂದಿದ್ದಾರೆ ಮೊದಲಿಂದ. ಇವತ್ತು ಒಂದು ವಿಶೇಷ ಅಂತಂದರೆ ಅವರು ಇಂಗ್ಲೀಷ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಸೊ ಮೊದಲು ಇಂಗ್ಲೀಷ್ ಯಾವತ್ತೂ ಪ್ರಯೋಗ ಮಾಡ್ದಂಥವ್ರಲ್ಲ ಅಂಥದ್ದು ಇವತ್ತು ಅದನ್ನು ಕೂಡ ಮಾಡೋದಕ್ಕೆ ನಾನು ಸಕ್ಷಮ ಅಂತ ತೋರಿಸ್ತಾ ಇದ್ದಾರೆ. ಮತ್ತು ಇವೆಲ್ಲದನ್ನು ಮೆಟ್ಟಿ ನಿಂತಹ ವ್ಯಕ್ತಿ, ದೇವೇಗೌಡರ ವಿರುದ್ಧ ನಿಂತ್ಕೊಂಡು ಗೆದ್ದಿರುವಂಥ ವ್ಯಕ್ತಿ. ದೇವೇಗೌಡ ಅಂತಲ್ಲ, ವಾಟ್ ಎವರ್ ಇಟ್ ಈಸ್, ಮೊದಲಿನ ಘಟಾನುಘಟಿಗಳಿಗೆ ಪ್ರತಿ ಉತ್ತರವಾಗಿ ನಿಂತಿರುವಂಥ ವ್ಯಕ್ತಿ ಮತ್ತು ಒಂದು ಸ್ವಚ್ಛ ಚಾರಿತ್ರ್ಯವನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ ಅಂತ ಹೇಳ್ಕೊಂಡು ಬಂದರು. ಬಟ್ ಒಂದಿಷ್ಟು ಅಲಿಗೇಷನ್ಸ್ ಅವ್ರ ಮೇಲೆ ತುಂಬ ಇದ್ವು. ಲೋಕಾಯುಕ್ತನ ಕಿತ್ತು ಹಾಕೋದ್ರಲ್ಲಿ ಇವ್ರದ್ದು ಭಾಳ ದೊಡ್ಡ ಕೈವಾಡ ಇದೆ, ಇವ್ರನ್ನ ನಾವು ಮರೆಯೋಕ್ಕಾಗಲ್ಲ. ಸೊ ಅದು ನಮ್ಮ ಹೋರಾಟಗಾರರಾಗಲಿ ಇಲ್ಲದೆ ಜನರಿಗಾಗಲಿ ಅದು ಕೂಡ ಕೋರ್ಟ್ ಮುಖಾಂತರವೇ ರೀಇನ್ಸ್ಟಾಲ್ ಆಗುತ್ತೆ. ಅಂದರೆ ಆವಾಗಲೇ ಅವರಿಗೆ ಇಂಥ ಒಂದು ಕೊರತೆ, ಅಂದರೆ ಒಂದು ಎಲ್ಲೋ ಒಂದು ಕಡೆ ಇಲ್ಲ, ನಾನು ಎಲ್ಲೋ ಒಂದು ಕಡೆ ಇಷ್ಟು ತಪ್ಪುಗಳನ್ನು ಮಾಡಿದ್ದೀನಿ, ಅದರಲ್ಲಿ ಸಿಗಾಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಚಿಂತನೆ ಇಟ್ಕೊಂಡೇ ಲೋಕಾಯುಕ್ತ ತನಕ ಕೈ ಹಾಕಿದ್ರು ಇವರು. ಹಾಗಾಗಿ ಆಗಿಂದ, ಅದಕ್ಕಿಂತ ಮೊದಲು ಯಾವತ್ತೂ ಅವ್ರಿಗೆ ಅದು ಬಂದಿರಲಿಲ್ಲ. ಅವಾಗಲಿಂದನೂ ಇಂಥ ಒಂದಿಷ್ಟು ಪ್ರಕರಣಗಳು ಬರ್ತವೆ ಅನ್ನೋ ಊಹೆ ಅವ್ರಿಗೂ ಇತ್ತು, ಜನರಿಗೂ ಇತ್ತು ಅನ್ನೋಂಥದ್ದು ಸಹಜ. ಈ ಸೆಂಟೆನ್ಸಲ್ಲಿ ಅವರೇನೋ ಅಕ್ರಮ ಮಾಡಿದ್ದಾರೆ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಡೆಫಿನೆಟ್ಲಿ. ಇದು ಪಕ್ಷಾತೀತವಾಗಿ ಮತ್ತು ಜನರಾಗಿ, ಈಗ ಒಬ್ಬ ಸಿದ್ದರಾಮಯ್ಯ ಒಬ್ಬರಿಗೆ ನಾನು ಹೇಳ್ತಾ ಇಲ್ಲ, ಎಲ್ಲ ಮುಖಂಡರು ಇಷ್ಟವರೆಗೂ ಕನ್ವೆನ್ಷನಲ್ ಪೊಲಿಟಿಕಲ್ ಪಾರ್ಟೀಸಿಂದ ಬಂದವರು ಕ್ಲೀನ್ ಪರ್ಸನ್ ಕ್ಲೀನ್ ಪಾರ್ಟಿ ಅಂತ ನಾವು ಕೇಳಿದಾಗ, ಯಾಕಂದರೆ ಈಗ ನ್ಯೂ ಪೊಲಿಟಿಕಲ್ ಪಾರ್ಟೀಸ್ ನಾವು ಹೇಳ್ತಾ ಇರುವಾಗ ಇವ್ರು ಯಾರಿಗೂ ಕಪ್ಪು ಚುಕ್ಕೆ ಇರಲಾರ್ದಂಥವ್ರು ಯಾರೂ ಇಲ್ಲ. ಸಿದ್ದರಾಮಯ್ಯ ಒಬ್ಬರಿಗೆ ನಾನು ಹೇಳ್ತಾ ಇಲ್ಲ ಇದನ್ನು. ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ನಾವು ಕಾಣಿದಾಗ ಅವ್ರು ಹೇಳಿದಾಗ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀವಿ ಅನ್ಸುತ್ತೆ. ಇಲ್ಲ, ಐ ಆಮ್ ಟಾಕಿಂಗ್ ಎವ್ರಿ ಲೀಡರ್ ಆಫ್ BJP, ಎವ್ರಿ ಲೀಡರ್ ಆಫ್ JDS, ಎವ್ರಿ ಲೀಡರ್ ಆಫ್ BJP ಆ್ಯಂಡ್ ಕಾಂಗ್ರೆಸ್ ಆಸ್ ವೆಲ್ ಆಸ್ JDS. ಅಂದರೆ ನಾನು ಹೇಳ್ತಾ ಇರೋದು ಇದು ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಇವಾಗ ಪ್ಯಾಂಡೋರಾಸ್ ಬಾಕ್ಸ್ ಓಪನ್ ಆಗ್ತಾ ಇದೆ. ಇದು ಎಲ್ಲಿಗೆ ತೊಗೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆ ಒಂದು ಇಲ್ಲದಿದ್ದರೆ ಅವರು ಇಲ್ಲಪ್ಪ ಇವನೊಂದು ಓಪನ್ ಮಾಡಿದ್ವಿ, ಇವ್ರದೊಂದು ಓಪನ್ ಮಾಡ್ಬಿಟ್ಟು ಇನ್ನು ಪ್ಯಾಂಡೋರಾಸ್ ಬಾಕ್ಸ್ ಓಪನ್ ಮಾಡೋದು ಬೇಡ ಅಂತ ಒಂದು ಪ್ಯಾರಲಲ್ ಆಗಿ ಥಿಂಕ್ ಟ್ಯಾಂಕ್ ಇದೆ. ಎಲ್ಲ ಒಳಗಡೆ ಇರೋರನ್ನ ಮುಚ್ಚಾಕೋಕೆ ಒಂದು ಥಿಂಕ್ ಟ್ಯಾಂಕ್ ಇದೆ. ಮುಚ್ಚಾಕುವ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾಗಿ ಶಶಿಕಾಂತ್ ಯಡಳ್ಳಿ ಅವ್ರ ಹತ್ರ ಕೇಳ್ತೀನಿ. ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಒಂದು ಆದೇಶ ಹೊರಡಿಸ್ಬಿಡ್ತಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಕೊಡ್ತಾರೆ. ಕಾಂಗ್ರೆಸ್ನವ್ರು ಅದನ್ನ ಹೆಂಗೆ ತಗೋಬಿಟ್ರು ಅಂದರೆ ಜೈಲಿಗೆ ಹಾಕ್ಬಿಟ್ರೇನೋ ಅನ್ನೋದ್ರ ಹತ್ರ ಬಿಂಬಿಸಿಬಿಟ್ರು. ಅದರ ಬದಲಾಗಿ ಜನ ಇವತ್ತು ಹೇಳ್ತಿದ್ದಾರೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಲೆಟ್ ಮಿ ಫೇಸ್ ಇಟ್,
ತನಿಖೆ ತಾನೇ, ನಾನದನ್ನು ಎದುರಿಸ್ತೀನಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಅವತ್ತೇ ಬಂದಿದ್ರೆ ಇವತ್ತು ಕೋರ್ಟ್ ಮೂಲಕ ಒಂದು ಆದೇಶ ಪಡೆದುಕೊಳ್ಳೋದನ್ನು ತಪ್ಪಿಸ್ಕೊಳ್ಬೋದಾಗಿತ್ತು. ಆ ಅಪಮಾನದಿಂದ ಆಗಬಹುದಿತ್ತು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸರಿಯಾಗಿದೆ ನಿಮ್ಮ ಅನಿಸಿಕೆ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಮಿಸ್ಲೀಡ್ ಸಿದ್ದರಾಮಯ್ಯನವ್ರಿಗೆ ಅರೆ ನಾನೇನು ಅಂತ ದೊಡ್ಡ ಮಾಡಬಾರ್ದು ತಪ್ಪೇನು ಮಾಡಿಲ್ಲ, ಸೊ ಆದ್ದರಿಂದ ಇದು ಯಾವ ಕೋರ್ಟಲ್ಲೂ ನಿಲ್ಲೋದಿಲ್ಲ, ಆದ್ದರಿಂದ ರಾಜ್ಯಪಾಲರು ಅವಸರಕ್ಕೆ ಬಿದ್ದಿದ್ದಾರೆ, ಸೊ ಯಾರೋ ಒಬ್ಬರು ದೂರು ಕೊಟ್ಟಿದ್ದಾರೆ, ಸೊ ಆದ್ದರಿಂದ ಅದು ತನಿಖಾ ಸಂಸ್ಥೆಗಳು ದೂರು ಕೊಟ್ಟಿಲ್ಲ, ಯಾರೋ ಒಬ್ಬರು ದೂರು ಕೊಟ್ಟಿದ್ದರಿಂದ ಇದು ಆಗಿದೆ, ಯಾವುದೇ ಕಾರಣಕ್ಕೂ ಹೈಕೋರ್ಟು ಇದನ್ನು ಒಪ್ಪುವುದಿಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್. ಈ ಎರಡು ಶಬ್ದದ ಬಗ್ಗೆ ನಂಗೆ ಕ್ಲಾರಿಫಿಕೇಶನ್ ಕೊಡಿ ಸರ್. ಯಾರೋ ದೂರು ಕೊಟ್ಟಿದ್ದಾರೆ, ಮತ್ತೊಂದು ಮಾಡಬಾರ್ದ ತಪ್ಪು ಮಾಡಿಲ್ಲ ಅನ್ನೋದರಲ್ಲಿ ತಪ್ಪು ಕಂಡು ಬರ್ತಾ ಇದೆ, ಮತ್ತು ಒಬ್ಬ ಮತದಾರನನ್ನ ಅಥವಾ ದೂರುದಾರನನ್ನ ಅಪಮಾನಿಸಿದ್ದು ಆಗ್ತಾ ಇದೆ. ಇವ್ರು ಹೇಳಿದ್ದ ಹಾಗೇನೆ, ಅಲ್ಲಿರ್ತಕ್ಕಂಥ ಸಚಿವ ಸಂಪುಟದವ್ರು ಹೇಳಿದ್ದ ಅಷ್ಟೇನೆ, ಯಾವನೋ ದಾರಿ ಹೋಗ ಕೊಟ್ಟಿದ್ದಾನೆ ಆಯ್ತಾ, ಅವನು ಈಗಾಗಲೇ ಸುಪ್ರೀಂ ಕೋರ್ಟ್ ಚೀಮರೆ ಹಾಕಿದೆ, 10 ಲಕ್ಷ ಅವನಿಗೆ ಫೈನ್ ಹಾಕಿದೆ, ಅವನ ಕೆಲಸನೇ ಇದು RTದಿಂದ ಬ್ಲಾಕ್ ಮೇಲ್ ಮಾಡೋದಂತೆ ಬೇಕಾದಷ್ಟು ಹೇಳಿದ್ದಾರೆ. ಅದು ಅವನ ಕೆಲಸ ಯಾವುದೇ ಇರಲಿ, ಆದರೆ ಒಬ್ಬ ನಾಗರಿಕನಾಗಿ ಅವನು ಇಂಥದ್ರಲ್ಲಿ ಒಂದಿಷ್ಟು ಅಕ್ರಮ ಆಗಿದೆ, ಅದು ತನಿಖೆ ಆಗಬೇಕು ಅಂತ ಅವನು ಲೋಕಾಯುಕ್ತಕ್ಕೆ ಹೋಗಿದ್ದಾನೆ, ಅಲ್ಲಿ ತಗೊಂಡಿಲ್ಲ, ಆಮೇಲೆ ರಾಜ್ಯಪಾಲರ ಹತ್ರ ಹೋಗಿದ್ದಾರೆ. ರಾಜ್ಯಪಾಲರು ಸಹಿತ ಅತ್ಯಂತ ಶೀಘ್ರಗತಿಯಲ್ಲಿ ಅದಕ್ಕೆ ಇಲ್ಲ ತನಿಖೆ ಮಾಡಲೇಬೇಕು ಅಂತ ಕೊಟ್ಟಿದ್ದಾರೆ. ಇವರು ಅದಕ್ಕೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇವಾಗ ಆಗಿರೋದು ಏನಿದೆಯಲ್ಲ, ದೊಡ್ಡ ಅಪಮಾನ ಗಿಪ್ಮಾನ, ರಾಜಕೀಯದಲ್ಲಿ ಅಪಮಾನ ಗಿಪ್ಮಾನ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ, ಅವುಗಳನ್ನ ನೋಡ್ತಾ ಇದ್ರೆ ರಾಜಕೀಯಕ್ಕೆ ಬರೋಗಿಲ್ಲ. ಬೇರೆ ವಿಷಯ ಬೇರೆ, ಎಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಮೇಜ್ ಬಿಲ್ಡಪ್ ಅಂತ ಹೇಳ್ತೀವಿ ನಾವು. ಆ ಇಮೇಜ್ ಬಿಲ್ಡಪ್ ಅಂತಂದ್ರೆ ನಂದು ಕ್ಲೀನ್ ಇಮೇಜ್ ಅಂತ ಬಿಲ್ಡಪ್ ಮಾಡ್ತಾ ಆ ಇಮೇಜ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕು ಇವೆಲ್ಲವನ್ನು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಅದೇ ಲೋಕಾಯುಕ್ತದ ಹಲ್ಲು ಕಿತ್ತಿರೋದು ಸಹಿತ ಅದೇ ಒಂದು ಉದ್ದೇಶಕ್ಕೆ ಅಂತ. ಸೊ ಈ ರೀತಿಯಾಗಿ ಇವಾಗೂ ಸಹಿತ ಇನ್ನೇನಿಲ್ಲ, ಕೋರ್ಟ್ ನಿಮ್ಗೆ ಹೇಳಿದ್ನಲ್ವಾ, ಸಂಪೂರ್ಣವಾಗಿ ಇವ್ರ ವಿರುದ್ಧ ಕೊಟ್ಟಿಲ್ಲ, ಅಲ್ಲಿ 3 ಸೆಕ್ಷನ್ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿತ್ತು. ಸೊ ಅದರಲ್ಲಿ ಒಂದು ಮೊದಲನೇದಾಗಿ ಅದನ್ನು ರಿಜೆಕ್ಟ್ ಮಾಡಿದೆ ಕೋರ್ಟ್. ಯಾವುದಂತಂದ್ರೆ 218 ಅಂತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಒಂದು ಸೆಕ್ಷನ್ ಇದೆ. ಸೊ ಅದರ ಮೂಲಕ 218ಕ್ಕೆ ಇವರು ಅನುಮತಿಯನ್ನು ಕೇಳಿದ್ರು, ಅದನ್ನು ರಿಜೆಕ್ಟ್ ಮಾಡಿದೆ. ಅದರ ಜೊತೆಗೆ ಇನ್ನೊಂದು 19 PC ಅಂತಿದೆ, ಅದನ್ನು ರಿಜೆಕ್ಟ್ ಮಾಡಿ ಹಾಕಿದೆ ಕೋರ್ಟು. ಅವರು ಹೇಳಿದ ಇಷ್ಟೇನೆ, 17A ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ, ಈ 17A ಪ್ರಕಾರ ನಿಮ್ಮ ಮೇಲೆ ಆರೋಪ ಬಂದಿದೆ, ಅವರು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಗವರ್ನರು, ಅದಕ್ಕೋಸ್ಕರ ತನಿಖೆಗೆ ತಪ್ಪೇನಿದೆ, ಅದಕ್ಕೆ ಅನುಮತಿಯನ್ನ ಇದೆ, ತನಿಖೆ ಆಗಲಿ, ನೀವು ತಪ್ಪು ಮಾಡಿದ್ರಲ್ಲ ಅಂತ ಹೊರಗಡೆ ಬರಲಿ ಅಂತ ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ. ಇಷ್ಟೇ ಆಗಿರೋದು, ಸಂಪೂರ್ಣವಾಗಿ ಎಲ್ಲವೂ ಸಹಿತ ಇವರು ವಿರುದ್ಧವಾಗಿಲ್ಲ. ಆಗಿರೋದು 2 ಸೆಕ್ಷನ್ಗಳು ಕಿತ್ತಾಕಿದ್ದಾರೆ, ನಿರಾಕರಿಸಿದ್ದಾರೆ. ಆಮೇಲೆ ಇರ್ತಕ್ಕಂಥ ಒಂದೇ ಒಂದು ಸೆಕ್ಷನ್ ಇದೆ, ಆ ಸೆಕ್ಷನ್ ಏನು ದೊಡ್ಡ ತಲೆ ಮೇಲೆ ಬಂಡೆ ಬೀರುವಂತ ಸೆಕ್ಷನ್ ಏನಲ್ಲ ಅದು. ಸೊ ಅದಕ್ಕೆ ಈಗ ಸದ್ಯ ತನಿಖೆ ಆದ್ರೂ ಎಲ್ಲಿ ತನಿಖೆ ಆಗುತ್ತೆ ಹೇಳಿ ಇವಾಗ? ಮತ್ತೆ ಲೋಕಾಯುಕ್ತ ಇಲ್ಲ SIT, ಲೋಕಾಯುಕ್ತ SIT ಯಾವಾಗಲೂ ಸಹಿತ ಸರ್ಕಾರದ ಇನ್ಫ್ಲೂಯೆನ್ಸ್ ಈಗ CBI ತನಿಖೆ ಆಗಬೇಕು ಅಂತ ಸಲ್ಲಿಸೋ ಸಾಧ್ಯತೆ ಇದೆ. ಇದ್ರೂ ಸಹಿತ ರಾಜ್ಯ ಸರ್ಕಾರ ಒಪ್ಪಬೇಕಾಗತ್ತೆ. ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲ CBI ಕೊಡೋಕೆ ನೇರವಾಗಿ ಕಷ್ಟ ಇದೆ. ಮತ್ತೆ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವರು, CBI ಮಾಡಿ ಅಂತ, ಅಲ್ಲಿ ಹೋಗಿ ಹೊಡೆದಾಡ್ಕೊಂಡೆ ಮತ್ತೆ ಆಮೇಲೆ ಆರ್ಡರ್ ತರಬೇಕಾಗತ್ತೆ. ಸೊ ಇವೆಲ್ಲವೂ ನಡೀತಾನೆ ಹೋಗ್ತವೆ. ಸೊ ಆದ್ದರಿಂದ ಕಾನೂನಾತ್ಮಕವಾದಂತ ಪ್ರಕ್ರಿಯೆಗಳಿವು. ಈಗ ಸಿದ್ದರಾಮಯ್ಯನವರು ಸಹಿತ ಅಷ್ಟೇನೆ, ಏನಂತಂದ್ರೆ ಇವರು ತಪ್ಪು ಮಾಡಿದಾರೋ ಇಲ್ಲೋ ಅನ್ನೋದನ್ನ ಹೇಳೋರು ಯಾರು? ತನಿಖೆಯಿಂದನೇ ಅದು ರುಜುವಾತಾಗಬೇಕಾಗಿತ್ತು. ಆದ್ರೆ ಅದು ಆಕಸ್ಮಿಕವಾಗಿ ರಾಜ್ಯಪಾಲರು ಅದನ್ನು ಆದೇಶಿಸಿದ್ದರೆ ತನಿಖೆಗೆ ಸಿದ್ಧರಾಗಿ ಅಂತ, ಅವಾಗ ಇವ್ರೇನು ಹೇಳಬೇಕಾಗಿತ್ತು? ಹೌದು, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ ಅನ್ನೋದು ನಮ್ಗೆ ಗೊತ್ತಿದೆ, ಅವ್ರು ಅದಕ್ಕೋಸ್ಕರನೇ ಈ ರೀತಿಯಾದಂಥ ಅತ್ಯಂತ ತೀವ್ರಗತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಅದನ್ನು ನಾನು ವಿರೋಧಿಸ್ತೇನೆ, ಆದ್ರೆ ತನಿಖೆಗೆ ನಾನು ಸ್ವಾಗತಿಸ್ತೀನಿ ಅಂತ ಹೇಳಬೇಕಾಗಿತ್ತು. ರೈಟ್. ಚಂಬಿ ಪುರಾಣಿಕ್ ಸರ್, ಇದನ್ನ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಒಂದು ಹಿನ್ನಡೆ ಅಂತ ಕರಿಬೋದಾ ಅಂತ ಕೋರ್ಟ್ನ ಆದೇಶವನ್ನ, ಮತ್ತು ದೂರುದಾರರಿಗೆ ಸಂದಂತಹ ಜಯ ಅಂತ ಕರಿಬೋದಾ? ದಿವ್ಯಶ್ರೀ, ನೀವು ಹೇಳೋ ಹಾಗೆ ನಾನು ಸಿದ್ದರಾಮಯ್ಯನವ್ರನ್ನ ವಿದ್ಯಾರ್ಥಿ ಆದಾಗಿಂದ ನಾನು ನೋಡಿದ್ದೀನಿ. ನಾನು 50 ವರ್ಷಗಳ ಹತ್ರ ಅವರು, ಆಮೇಲೆ ಲಾ ಓದುವಾಗ್ಲೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಬಹಳ ಒಳ್ಳೆ ಹೋರಾಟಗಾರ. ಆಮೇಲೆ ಸೋಷಿಯಲಿಸ್ಟ್ ಏನು ಸಮಾಜವಾದ ತತ್ವ ಇದೆಯಲ್ಲ, ಅದು ತಕ್ಕಂತ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಅನೇಕ ಸನ್ನಿವೇಶಗಳಲ್ಲಿ ಅವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಬರದ ರೀತಿಯಲ್ಲಿ ತಮ್ಮನ್ನು ತಾವು ಕಾಪಾಡಿಕೊಂಡಿದ್ದಾರೆ. ಅವ್ರು ಭ್ರಷ್ಟಾಚಾರ ಮಾಡಿದವ್ರ ಜೊತೆ ಕೆಲಸ ಮಾಡಿರ್ಬೋದು ಅಥವಾ ಇರ್ಬೋದು, ಬಟ್ ಪರ್ಸನಲಿ ಇವರು ಯಾವತ್ತೂ ಈ ತರ ಸಿಕ್ಕಾಕೊಂಡಿರ್ಲಿಲ್ಲ. ಕಾರಣ ಏನು,
ಅವರಿಗೆ ಒಂದು ರೀತಿಯಲ್ಲಿ ನಾನು ಈ ದಮನಗೊಂಡಿರ್ತಕ್ಕಂಥ ಜನರ ಅಥವಾ ಒಂದು ಹಿಂದುಳಿದಿರ್ತಕ್ಕಂಥವರ ಒಂದು ಧ್ವನಿಯಾಗಿ ರಾಜ್ಯದಲ್ಲಿ ಬೆಳಿಬೇಕು. ಅದನ್ನ ಬಹಳ ವೆಲ್ ಪ್ಲಾನ್ಡ್ ಆಗಿ ಸ್ಟ್ರಾಟಜಿಕ್ ಆಗಿ ಅದನ್ನ ಬೆಳೆಸ್ಕೊಂಡು ಬಂದ್ರು. ಅದೇ ರೀತಿ ಸವಾಲುಗಳನ್ನು ಎದುರಿಸಿದ್ರು. ಮತ್ತೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಛಾಪನ್ನ ತೋರಿಸಿದ್ರು, ನಾನು ಯಾವ ರೀತಿ ಕೆಲಸ ಮಾಡಬಲ್ಲೆ ಅಂತ. ಅದೇ ಆ ಪಾಯಿಂಟ್ ಒಂದ್ ಕಡೆಗಿರ್ಲಿ, ದಟ್ಸ್ ಎ ಗುಡ್ ಒನ್. ಯಾಕಂದ್ರೆ ಅವರಿಗೆ ಈ ರೀತಿಯ ಒಂದು ಮೇಜರ್ ಒಂದು ಆಪಾದನೆ ಬರ್ತಕ್ಕಂಥದ್ದು ಇದೆಯಲ್ಲ, ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ದೋ ಅವರು ರೀಡು ಅಂತ ಮಾಡ್ಬಿಟ್ಟು ಇದನ್ನ ಡಿನೋಟಿಫಿಕೇಶನ್ ಅದೆಲ್ಲ ಮಾಡ್ತಕ್ಕಂಥದ್ದು ಮಾಡೋದನ್ನ ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು. ಅದಕ್ಕೆ ಯಾರು ಅಡ್ವೈಸ್ ಏನೋ ಗೊತ್ತಿಲ್ಲ. ಬಟ್ ಇವ್ರು ಪರ್ಸನಲಿ ಅದರಲ್ಲಿ ಕರಪ್ಷನ್ಗೆ ಇನ್ವಾಲ್ವ್ ಆಗಿಲ್ಲ. ಬಟ್ ನೀವು ಕರಪ್ಟ್ ಮಾಡೋರಿಗೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ಮೇಲೆ ಅದೇ ಆಪಾದನೆ ಬರುತ್ತೆ. ಯಾಕಂದ್ರೆ ನೀವು ಒಳ್ಳೆ ವ್ಯಕ್ತಿ ಕರಪ್ಟ್ ವ್ಯಕ್ತಿಗಳ ಜೊತೆಗಿದ್ರೆ ನಿಮಗೂ ಅದರ ಛಾಯೆ ಬಿದ್ದೇ ಬೀಳುತ್ತೆ. ಜನಗೆ ಅದು ಗೊತ್ತಿತ್ತು. ಆದ್ರೆ ಸಿದ್ದರಾಮಯ್ಯ ಪರ್ಸನಲಿ ಈ ತುಕ್ಕೆ. ಬಟ್ ಇಲ್ಲಿ ನನಗೇನಂದ್ರೆ ಮೊದಲಿಂದ ನಿಮ್ಮ ಮಾಧ್ಯಮದಲ್ಲಿ ಮತ್ತೆ ಅನೇಕ ಇತರ ಮಾಧ್ಯಮದಲ್ಲಿ ಚರ್ಚೆ ಮಾಡಿದಾಗೆ ಈ ಒಂದು ಮೂಢ ಹಗರಣ ಅಂತಕ್ಕಂಥದ್ರಲ್ಲಿ ಬಹಳ ಲೈಟ್ ಆಗಿ ತೆಗೆದುಕೊಂಡ. ನಮ್ಮ ಇವ್ರು ಹೇಳಿದ ಮಿತ್ರರು ಹೇಳಿದಾಗೆ ಅವರು ನಾನು ಏನೂ ಮಾಡಿಲ್ಲ, ಎಲ್ಲರೂ ಆಸ್ತಿ ಮಾಡ್ತಾರೆ, ನನ್ಗೇನೂ ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರಲ್ಲ, ಅದಿರ್ಬೋದು. ಜೊತೆಗೆ ಅವರು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ಕಾಣುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ಅದು ಇದಾಗಿ ಬಡಾವಣೆಯಾಗಿ ಕನ್ವರ್ಟ್ ಆಗಿರ್ತಕ್ಕಂತ ಒಂದು ಲ್ಯಾಂಡ್ ಅನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಪಡೆಯತಕ್ಕಂಥದ್ದು. ಮತ್ ಜೊತೆಗೆ 60-40 ರೇಷಿಯೋದಲ್ಲಿ ಕಂಪೆನ್ಸೇಷನ್ ಇದ್ದದ್ದನ್ನ 50-50 ಅಂತಕ್ಕಂಥ ಮಾಡ್ತಕ್ಕಂಥದ್ದು ತಮ್ಮ ಮುಖ್ಯಮಂತ್ರಿ ಅಧಿಕಾರದ ಸ್ಥಾನದಲ್ಲಿ ಇರ್ತಕ್ಕಂಥ. ಅಂದ್ರೆ ಸುಮಾರು 15-20 ವರ್ಷಗಳ ಹಿನ್ನೆಲೆಯಲ್ಲಿ ಅದರ ಒಂದು ಏನು ಬದಲಾವಣೆಗಳಾಗ್ತಾ ಬಂತು ಅವೆಲ್ಲವೂ ಇವ್ರಿಗೆ ಅನುಕೂಲಕರವಾಗಿ ಬಂದಿರತಕ್ಕಂಥದ್ದನ್ನ ನಾವು ಈ ಬೆಳವಣಿಗೆಯಲ್ಲಿ ಕಾಣ್ತೇವೆ. ಫ್ಯಾಕ್ಚುಯಲ್ ಆಗಿ ಅದು ಸರ್ಕಾರದ ಮುಂದೆ ಇದೆ, ಕೋರ್ಟ್ ಮುಂದೆ ಇದೆ. ಗವರ್ನರ್ ಅದನ್ನು ನೋಡಿದ್ದಾರೆ. ಅದನ್ನ ನೋಡ್ಕೊಂಡು ಅವರು ಒಂದು ರೀತಿಯಲ್ಲಿ ಇದು ತನಿಖೆ ಆಗ್ಲಿ, ಇನ್ವೆಸ್ಟಿಗೇಷನ್ ಆಗ್ಲಿ. ಅಂದ್ರೆ ಏನಾಯ್ತು, ಅವ್ರು ಹೇಳೋದು ಏನಂದ್ರೆ ದೇರ್ ಆರ್ ಕಾಂಟ್ರಡಿಕ್ಷನ್ಸ್ ವಿತಿನ್ ದಿ ವಾಟ್ ಎವರ್ ದಿ ಅಲಿಗೇಷನ್ಸ್ ದಟ್ ಆರ್ ದೇರ್. ಈ ಅಲಿಗೇಷನ್ಸ್ ಅನ್ನ ನಿಜವಾಗಿಯೂ ಒಂದು ರೀತಿಯಲ್ಲಿ ನಾವು ವೆರಿಫೈ ಮಾಡ್ಬೇಕಾದ್ರೆ ಅದಕ್ಕೊಂದು ತನಿಖೆ ಅವಕಾಶ ಇರ್ತಕ್ಕಂಥದ್ದು ದೃಷ್ಟಿಯಲ್ಲಿ ಮಾಡಿದೆ. ಅದರಿಂದ ಸಿದ್ದರಾಮಯ್ಯನವರಿಗೆ ಇದು ಒಂದು ದೊಡ್ಡ ಮುಜುಗರ ಅಥವಾ ಒಂದು ಸೆಟ್ ಬ್ಯಾಕ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬೇರೆ ಯಾರೇ ಏನೇ ಹೇಳಿ, ಯಾಕಂದ್ರೆ ಇವರು ಇದು ಕೊನೆಯ ಅವಧಿ ಚೀಫ್ ಮಿನಿಸ್ಟರ್ ಆಗಿ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಪತ್ರಿಕಾ ಇದರಲ್ಲಿ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಮಾಡ್ತೀನಿ. ಆದ್ರೆ ಈ ಒಂದು ಸನ್ನಿವೇಶದಲ್ಲಿ ಇತರೆ ಮುಖ್ಯಮಂತ್ರಿಗಳಿಗೆ ಹೋಲಿಸಿದ್ರೆ ಇವರು ಇದ್ದದ್ರಲ್ಲೇ ಒಳ್ಳೆ ಚೀಫ್ ಮಿನಿಸ್ಟರ್ ಮತ್ತೆ ಯಾವುದೇ ಒಂದು ಸ್ಕ್ಯಾಂಡಲ್ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲಿ ಇಂತಹದನ್ನ ಅವರು ಹಠದ ರೀತಿಯಲ್ಲಿ ಇದನ್ನ ನಾನು ಒಪ್ಪೋದಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು. ನಾನು ತಪ್ಪು ಮಾಡಿದ್ರೆ ಅಲ್ಲಿ ನನಗೆ ತನಿಖೆಯಲ್ಲಿ ಅದು ಗೊತ್ತಾಗ್ಲಿ, ಅಲ್ಲಿವರೆಗೂ ನಾನು ಬಹಳ ಒಂದು ನಿಷ್ಪಕ್ಷಪಾತವಾದ ತನಿಖೆಗೆ ಅವಕಾಶ ಮಾಡ್ಕೊಂಡು. ಯಾಕಂದ್ರೆ ನೀವು ಮುಖ್ಯಮಂತ್ರಿ ಆಗಿರುವಾಗ ತನಿಖೆ ಮಾಡ್ತಕ್ಕಂಥ ಸಂಸ್ಥೆಗಳು ನಿಮ್ಮ ಅಧೀನದಲ್ಲಿರ್ತವೆ, ಅಲ್ಲಿಗೆ ಅನುಮಾನ ಬರುತ್ತೆ. ಸಸ್ಪಿಷನ್ ಅಂಡ್ ಸಿಸರ್ಸ್ ವೈಫ್ ಮಸ್ಟ್ ಬಿ ಅಬೌವ್ ಸಸ್ಪಿಷನ್. ಸೊ ನೀವು ಒಬ್ಬ ಸಾಮಾನ್ಯ ರಾಜಕೀಯ ನಾಯಕರಲ್ಲ, ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಿಂದುಳಿದ ವರ್ಗದ ಒಂದು ಧ್ವನಿ ಇಲ್ಲದ ಜನರ ಒಬ್ಬ ನಾಯಕ. ಅಂತ ಒಬ್ಬ ನಾಯಕ ಈ ಮಟ್ಟಕ್ಕೆ ಬರೋದಾದ್ರೆ ರಾಜಕೀಯದಲ್ಲಿ ನಾವು ಯಾರನ್ನ ನಂಬುವುದು? ನಮ್ಮ ಮಿತ್ರ ಹೇಳಿದಾಗ ಯಾವ ಪಕ್ಷದಲ್ಲಿ ನೈತಿಕತೆ ಅನ್ನೋದು ಇಲ್ಲ, ಅದು ಸತ್ವವಿದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಇದೊಂದು ರೀತಿಯಲ್ಲಿ ಕಳಂಕ ಎನ್ನುವುದನ್ನು ನನ್ನ ಅಭಿಪ್ರಾಯದಲ್ಲಿ. ಮತ್ತೆ ಅವರು ಈ ಒಂದು ತನಿಖೆಯನ್ನು ಎದುರಿಸಿ ಆ ಸನ್ನಿವೇಶಕ್ಕೆ ಮುಕ್ತವಾದ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಬಹುಶಃ ಅವರ ಹೆಸರು ಇನ್ನೂ ಹೆಚ್ಚಾಗಿರ್ತಿತ್ತು. ಈ ಅವ್ರು ಏನಿದ್ರು 67-68 ಕೋಟಿ ನನಗೆ ಕೊಡಿ ಅಂತ ಕೇಳಿದ್ರಲ್ಲ, ಅಲ್ಲೇ ಅವ್ರು ತಪ್ಪು ಮಾಡಿದ್ರು. ಯಾಕಂದ್ರೆ 68 ಕೋಟಿ ರೂಪಾಯಿಯನ್ನ ನೀವು ಕೇವಲ 5 ಲಕ್ಷಕ್ಕೆ ಕೊಂಡಿರ್ತಕ್ಕಂಥ ಭೂಮಿ ನಿಮ್ಮ ಬ್ರದರ್ಗೆ, ಅದನ್ನ ಈಗ ಇಷ್ಟು 15 ವರ್ಷ ನೀವು ಅದನ್ನ ದಾಟ್ಕೊಂಡು ಬಂದು ಈಗ 68 ಕೋಟಿ ಕೊಡಿ ನಾನು ಸರೆಂಡರ್ ಮಾಡ್ತೀನಿ ಅಂದ್ರೆ ಕಾಂಟ್ರಡಿಕ್ಷನ್ಸ್ ಬರುತ್ತೆ. ಅಲ್ಲಿ ಮತ್ತೆ ವ್ಯಕ್ತಿತ್ವದ ಒಂದು ಚಾರಿತ್ರ್ಯದ ಬಗ್ಗೆ ಅನುಮಾನ ಬರ್ತಕ್ಕಂಥದ್ದು. ಏನು ಭ್ರಷ್ಟಾಚಾರ ರಹಿತವಾದ ಮುಖ್ಯಮಂತ್ರಿಗೆ ಈ ರೀತಿಯ ಒಂದು ಸನ್ನಿವೇಶನ ಅವರೇ ಖುದ್ದಾಗಿ ಅವರು ಆಹ್ವಾನ ಮಾಡಿದ್ರೆ ಅದನ್ನ ತಂದ್ಕೊಂಡ್ರೆ ಪ್ರಶ್ನೆ. ಲೋಹಿತ್ ಸರ್, ನೀವು ಹೇಳಬೇಕು, ಸಿಎಂ ಮುಂದಿರುವಂತಹ ಕಾನೂನಾತ್ಮಕ ಅವಕಾಶಗಳೇನು? ಈ ಸಿಚುವೇಶನ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಅನಿವಾರ್ಯತೆ ಏನಾದರೂ ಇದೆಯಾ ಕಾನೂನಾತ್ಮಕವಾಗಿ ನೋಡುವಾಗ? ಕಾನೂನಾತ್ಮಕವಾಗಿ ಯಾವುದೇ ರಾಜೀನಾಮೆಯನ್ನು ಕೂಡ ಕೊಡೋಂಗಿಲ್ಲ. ಈಗ ಒಂದು ದೇಶದಲ್ಲಿ ನೋಡಿರುವಂತದ್ದು, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಸಿಎಂ ಆಗಿ 2 ತಿಂಗಳು ಜೈಲಲ್ಲೇ ಇದ್ರು. ಸೊ ಅದು ಕಾನೂನು ಪ್ರಕಾರ. ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ನಮಗೆ ರಾಜೀನಾಮೆ ಕೊಡಿಸ್ಕೊಳ್ಳುವಂಥದ್ದು ಅಥವಾ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗುವಂತ ಹೇಳುವಂಥದ್ದು ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ. ಅವರು ಜೈಲಿನಲ್ಲೂ ಕೂಡ ಮುಖ್ಯಮಂತ್ರಿ ಆಗಿ ಇರ್ಬೋದು, ಅದು ಅವ್ರ ನೈತಿಕತೆ ಮತ್ತು ಪಕ್ಷದ ಸಮಸ್ಯೆ ಅಂತ ಇರ್ಬೋದು. ಅದರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ, ಸಿದ್ದರಾಮಯ್ಯ ಅವರು ಈಗ ಕಾನೂನಿನಲ್ಲಿ ರಾಜೀನಾಮೆ ಕೊಟ್ಟು ಫೇಸ್ ಮಾಡ್ಬೇಕನ್ನೋದು ಏನೂ ಇಲ್ಲ.
ಆ ರೀತಿ ಇದ್ದಿದ್ರೆ ಕಾನೂನಲ್ಲಿ ಬಹುಶಃ ಇದೇ ಒಂದು ಜಡ್ಜ್ಮೆಂಟ್ ಅಲ್ಲೋ ಇದೇ ಒಂದು ಆರ್ಡರ್ ಅಲ್ಲೋ ಇಮಿಡಿಯೇಟ್ ರೆಸಿಗ್ನೇಷನ್ ಅಂತ ಒಂದು ಬರುವಂತದ್ದು ಏನೋ ಇರ್ತಿತ್ತು. ಸೊ ಹಾಗಾಗಿ ಮತ್ತೆ ನಾನು ಕೆಲವು ಸೂಕ್ಷ್ಮತೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಇಷ್ಟು ದಿನ ವಾದ ವಿವಾದಗಳನ್ನ ನಡೆದಿದ್ದು ಏನು ಅಂದ್ರೆ ಸಂಪೂರ್ಣ ಏನು ಕೇಸಿನ ಒಳಗಡೆ ಇರುವಂತ ಆಟಗಳ ಬಗ್ಗೆ ಏನೂ ಮಾತುಕತೆ ಇನ್ನೂ ಆಗಿಲ್ಲ. ಕರೆಕ್ಟ್. ಇದು ಒಂದು ಆರ್ಡರ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿರೋದು ನಾಗಪ್ರಸನ್ನ ಅವರ ಜಡ್ಜ್ ಮುಂದೆ. ಏನು ಅಂದ್ರೆ ಪ್ರಾಸಿಕ್ಯೂಷನ್ ಕೋರಿ ಕೊಟ್ಟಿರುವಂತ ಅರ್ಜಿ ಗ್ರಾಂಟ್ ಅನ್ನ ಚಾಲೆಂಜ್ ಮಾಡಿರುವಂತದ್ದು ಸಿದ್ದರಾಮಯ್ಯ ಅವರು. ಅಂದ್ರೆ ನನ್ನ ವಿರುದ್ಧ ಕೊಟ್ಟಿರುವಂತ ಗ್ರಾಂಟ್ ಕೊಟ್ಟಿದಿರಲ್ಲ ನೀವು ನನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ, ಅದು ಸರಿ ಇಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಅಪೀಲ್ ರಿಟ್ ಪಿಟಿಷನ್ ಫೈಲ್ ಮಾಡಿರ್ತಾರೆ. ಯಾಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಅವರಲ್ಲಿದ್ದಂತ ವಾದ ವಿವಾದಗಳು ಏನು ಅಂದ್ರೆ ಪ್ರೊಸೀಜರ್ಸ್ ಗಳು ಲ್ಯಾಪ್ಸ್ ಆಗಿದಾವೆ. ನೀವು ಇಮಿಡಿಯೇಟ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಿ, 218 BNS ನನಗ್ ಬರಲ್ಲ, 17A ನನಗ್ ಬರಲ್ಲ, ಪ್ರೊಸೀಜರ್ಸ್ ಗಳು ಲ್ಯಾಪ್ಸ್ ಆಗಿದಾವೆ ಅಂತ ಹೇಳಿ 30 ಗಂಟೆ ವಾದಗಳು ಬರೀ ಪ್ರೊಸೀಜರ್ಸ್ ಮೇಲೆ ನಡೀತವೆ. ಆ 30 ಗಂಟೆಯಲ್ಲಿ ಎಲ್ಲೋ 1 ನಿಮಿಷನೋ 2 ನಿಮಿಷನೋ ಜಡ್ಜ್ ಕೇಳ್ತಾರೆ, ವಾಟ್ ಈಸ್ ದಿ ಡೈರೆಕ್ಟ್ ಅಲಿಗೇಷನ್ ಅಗೇನ್ಸ್ಟ್ ದಿ ಸಿದ್ದರಾಮಯ್ಯ, ಅದನ್ನ ಹೇಳಿ ನೀವು ಅಂತ. ಹೌದು. ಆಗ ವಾದವನ್ನ ಮಾಡ್ತಿರುವಂತವ್ರು ಯಾರು ಕೂಡ ದೇರ್ ಇಸ್ ನೋ ಡೈರೆಕ್ಟ್ ಅಲಿಗೇಷನ್, ಬಟ್ ನಮ್ಮ ದೇಶದ ಕಾನೂನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನಿದೆ 17A, ಅದರಲ್ಲಿರುವಂತ ಕಾನೂನಿನ ಮೇಲೆ ಪ್ರಾಸಿಕ್ಯೂಷನ್ ಅವರು ಪರ್ಮಿಷನ್ ಕೊಡಬಹುದು ಅಂತ ಹೇಳಿ ಅದು ಇವತ್ತು ನಿಂತಿದೆ. ಅಂದ್ರೆ ಪ್ರಾಸಿಕ್ಯೂಷನ್ ಯಾರಾದ್ರೂ ತನ್ನ ಹೆಂಡತಿಯ ಮಕ್ಕಳ ಏನಾದ್ರೂ ಒಂದು ಪ್ರಾಪರ್ಟಿಯನ್ನ ಟ್ರಾನ್ಸ್ಫರ್ ಆದಾಗ, ಆತ ಏನಾದ್ರೂ ಅಧಿಕಾರದಲ್ಲಿದ್ದಾಗ ಆತನ ಮೇಲೆ ತನಿಖೆಯನ್ನ ಮಾಡಬಹುದು ಅಂತ ಒಂದು ಕೊಟ್ಟಿದ್ದಾರೆ. ಇಟ್ ಇಸ್ ವಾಟ್ ಪ್ರೂವ್ಡ್. ಇದು ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿತ್ತು, ಸಿಂಘ್ವಿ ಅವ್ರಿಗೂ ಗೊತ್ತಿತ್ತು, ಇಡೀ ದೇಶದ ಎಲ್ಲಾ ಕಾನೂನು ಪಂಡಿತರಿಗೂ ಗೊತ್ತಿತ್ತು ಈ ಪರ್ಮಿಷನ್, ಈ ಜಡ್ಜ್ಮೆಂಟ್ ಬಂದೇ ಬರುತ್ತೆ ಅಂತ. ಸಿಂಘ್ವಿ ಅವರು ಮಾಡಿರುವಂತ ವಾದಗಳು ಏನಿದಾವೋ ಅದು ಮುಂದಕ್ಕೆ ರಿಸರ್ವ್ ಮಾಡ್ಬೇಕಾಗತ್ತೆ. ಏನು ಅಂದ್ರೆ FIR ಆಗೋಗುತ್ತೆ. ಇವಾಗ ಈ ಆದೇಶದ ಮೇಲೆ ಏನು ಅಂದ್ರೆ ಆ ಒಂದು ಚಾಲೆಂಜ್ ಮಾಡೋದು ಕರೆಕ್ಟ್ ಆಗಿದೆ ಅಂತ ಆಯ್ತು. ಈಗ ನೆಕ್ಸ್ಟ್ ಆಗುವಂತದ್ದು FIR ಆಗ್ತದೆ. FIR ಮೇಲೆ ಸ್ಪೆಷಲ್ ಕೋರ್ಟ್ ನಂಬರ್ 83 ಮುಂದೆ FIR ಆಗುತ್ತೆ. FIR ಆದ್ಮೇಲೆ ಲೋಕಾಯುಕ್ತ ಕೋರ್ಟ್ ಕಾನ್ಫಿಡೆನ್ಸ್ ತಗೊಂತಾರೆ, ಅವ್ರಿಗೆ ತನಿಖೆ ಕರೀತಾರೆ, 41A ನೋಟಿಸ್ ನ ಕೊಡ್ತಾರೆ, ಅವ್ರು ಬರ್ಬೇಕಾಗತ್ತೆ, ಅದನ್ನ ಅವರು ಎಲ್ಲಾ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಏನೇನು ದಾಖಲಾತಿಗಳು ಇವ್ರ ಮುಂದೆ ಗೌರವ ಮುಂದೆ ಕೊಟ್ಟಿದ್ದಾರೋ ಅದನ್ನೆಲ್ಲ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾದ್ರೆ ಈ ದಾಖಲಾತಿ ಅಂದ್ರಲ್ಲ ಲೋಹಿತ್ ಅವರು, ಈಗ ಪ್ರದೀಪ್ ಇರ್ಬೋದು, TJ ಅಬ್ರಾಮ್ ಇರ್ಬೋದು, ಸ್ನೇಹಮಯಿ ಕೃಷ್ಣ ಅವರು ಮಾಧ್ಯಮದ ಎದುರು ಮಾತಾಡೋ ಸಂದರ್ಭದಲ್ಲಿ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ, ಅದು ಹಗರಣದ ಡಾಕ್ಯುಮೆಂಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಾನೆ, ಏನದ ಅರ್ಥ? ಹಗರಣದ ಡಾಕ್ಯುಮೆಂಟ್ಸ್ ಅಂತಾನೆ ಅವ್ರು ಹೇಳ್ತಿರೋದು. ಅಲಿಗೇಷನ್ ಡಿಸ್ಪ್ಯೂಟ್ ಇದೆ ಅಂದ್ರೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿರುವಂತದ್ದು ಅವ್ರ ಹೆಂಡತಿಯ ಹೆಸರಲ್ಲಿ, ಅದು ದಟ್ ಇಸ್ ನಾಟ್ ಡಿಸ್ಪ್ಯೂಟೆಡ್. ಅವ್ರ ಹೆಂಡತಿ ಹೆಸರಲ್ಲಿ ಖಾತಾ ಇರೋದು ಡಿಸ್ಪ್ಯೂಟ್ ಆಗೇ ಇಲ್ಲ. ಮತ್ತೆ 92ರಲ್ಲಿ ಅಥವಾ ಯಾವ್ದೋ ಒಂದು ಇಯರ್ ಅಲ್ಲಿ ಅವ್ರ ತಮ್ಮ ಬಾಬ ಇದ್ದಾನೋ ಅವ್ರಿಗೆ ಹೆಂಡತಿ ಕೊಟ್ಟಿರುವಂತದ್ದು, ಅದು ಡಿಸ್ಪ್ಯೂಟ್ ಇಲ್ಲ. ಯಾವ ಮಿನಿಸ್ಟರ್ ಆಗಿದ್ರು ಅದು ಡಿಸ್ಪ್ಯೂಟ್ ಇಲ್ಲ. ಇದೇ ದಾಖಲಾತಿಗಳು ಕರಪ್ಷನ್ ಆಕ್ಟ್ ಅಲ್ಲಿ ಇದೆ. ಇಲ್ಲಿ ಕರಪ್ಷನ್ ಆಕ್ಟ್ ಅಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರುವಂತದ್ದು, ಇದಕ್ಕೆ ಈ ಡಿನೋಟಿಫಿಕೇಶನ್ಗೆ, ಈ ಒಂದು ಟ್ರಾನ್ಸ್ಫರ್ಗೆ, ಇದೊಂದು ಖಾತೆಗೆ ಎಲ್ಲಾದ್ರೂ ಸಿದ್ದರಾಮಯ್ಯ ಅವರ ದಾಖಲಾತಿಗಳು ಅವ್ರ ಇನ್ಫ್ಲೂಯೆನ್ಸ್ ಲೆಟರ್ ಬಳಸಿದಾರಾ ಇಲ್ವೋ ಅನ್ನೋದ್ರ ಮೇಲೆ ಕೇರ್ ನಿಲ್ಲುತ್ತೆ. ನಾನು ಇವತ್ತು ಹೇಳ್ತೀನಿ ನಿಮ್ಗೆ, ಈ ಕೇಸು ಏನು ಸಿಂಘ್ವಿ ಅವರು ವಾದ ಮಾಡಿದ್ರು ಇದನ್ನ ರಿಸರ್ವ್ ಮಾಡ್ಕೊಂಡು FIR ಆದ ತಕ್ಷಣನೇ ಇವರು ಕಾಶಿಂಗ್ ಮಾಡ್ಕೊಂತಾರೆ, FIR ಸ್ಟೇ ಸಿಗುತ್ತೆ, ಇದು ಇಲ್ಲಿಗೆ ನಿಂತ್ಕೊಂಡು ಹೋಗುತ್ತೆ. ಈ ಏನೇನು ವಾದ ಮಾಡಿರೋ ಇದೆಲ್ಲವೂ ಕೂಡ ಅಲ್ಲೂ ಮಾಡಿದ್ರೆ ಇವರಿಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ 100% ಇದು. ಓಕೆ, ಈಗ ಇಷ್ಟೊಂದು ವಾದ ಮಾಡ್ಬೇಕಾಗಿದ್ದ ನೆಸಿಟಿನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಯಾರೋ ಒಬ್ಬರ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ನಾನು ಪರ್ಮಿಷನ್ ಕೇಳ್ತಿದ್ದೀನಿ, ನೀನ್ ಮಾಡಪ್ಪ ಅಂತಿದೀವಿ, ನೀನ್ ನನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬಿಡ ನನಗೆ ಯಾಕೆ ಮಾಡ್ತೀಯ ಅಂತ ಕೇಳೋ ಇಷ್ಟೊಂದು ಕ್ಲಿಸ್ಟರ್ ಕ್ಲಿಯರ್ ಆಗಿ ನೀವು ಹೇಳ್ತಿದ್ದೀರಲ್ಲ, ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಸಂದರ್ಭದಲ್ಲೇ ಎಸ್ ಅಂತ ಹೇಳಿ ಅದನ್ನ ಮೂವ್ ಮಾಡ್ಬೋದಿತ್ತಲ್ಲ, ಕೋರ್ಟ್ವರೆಗೂ ಹೋಗುವಂತ ಪ್ರಮೇಯ ಏನಿತ್ತು? ಪ್ರಾಬ್ಲಮ್ ನಾನೇನು ಸಿದ್ದರಾಮಯ್ಯ ಪರವಾಗಲ್ಲ, ಆದ್ರೂ ಕೂಡ ನಾನು ಹೇಳ್ತೀನಿ, ಯಾವುದೇ ಒಂದು ಕಾನೂನನ್ನ ಬಳಸ್ಕೊಳ್ಳುವಂತದ್ದು ಎಲ್ಲಾ ಬುದ್ಧಿವಂತರ ಲಕ್ಷಣವೂ ಕೂಡ. ಆ ಒಂದು ಕ್ಲಾಸ್ ನ ಬಳಸ್ಕೊಂಡಿರೋದು ಸಿದ್ದರಾಮಯ್ಯ ತಪ್ಪೇನಿದೆ? ಓಕೆ, ಗಾಟ್ ಇಟ್, ಐ ಗಾಟ್ ದ ಆನ್ಸರ್ ಅಲ್ವಾ? ಹಾಗಾದ್ರೆ ನೀವು ಮೊದಲೇ ಕೂಡ ಕೋರ್ಟ್ ಕೂಡ ನೀವು ಇದು ಬಳಸ್ಕೊಳ್ಳೋಂಗ ಅಂತ ಜಡ್ಜ್ಮೆಂಟ್ ಕೊಡ್ಬೋದಾಗಿತ್ತಲ್ಲ, ಹಾಗೇನಿಲ್ವಲ್ಲ. ರಿಸ್ಟ್ರಿಕ್ಷನ್. ಇಟ್ ವಾಸ್ ಅ ವಂಡರ್ಫುಲ್ ಮೆಸೇಜ್
ಟು ಆಲ್ ದಿ ಸೊಸೈಟಿ ಈ ರೀತಿನೂ ಬಳಸ್ಕೋಬಹುದು ಅನ್ನೋದು ನೀವು ನಾವು ನೋಡೋದಲ್ಲ, ತಪ್ಪೇನಿದೆ ಅದ್ರಲ್ಲಿ? ರೈಟ್, ವೆರಿ ನೈಸ್. ಬರ್ತೀನಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಕೋರ್ಟ್ ಆದೇಶ ಬಂದ ಮೇಲೂ ಕೂಡ, ಕೋರ್ಟ್ನಿಂದನೇ ಬಂದಿರೋ ಆದೇಶ, ಇದೇನು BJPನೋ JDS AAPನೋ ಜನರೋ ಕೊಟ್ಟಿರುವಂಥ ತೀರ್ಪಲ್ಲ, ಕೋರ್ಟ್ ಆದೇಶ ಬಂದರೂ ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲೂ ಕೂಡ ಸಿದ್ದರಾಮಯ್ಯ ಇದು ರಾಜಕೀಯ ಷಡ್ಯಂತ್ರ ಅಂತಿದ್ದಾರೆ. ಇದು ಹೆಂಗೆ, ಹೌ ಇಟ್ ಈಸ್ ಲಿಂಕ್ಡ್? ನೋಡಿ, ಇದು ಒಂದು ರೀತಿಯಿಂದ ಎಲ್ಲ ರೀತಿಯಿಂದ ಪ್ರತಿ ಬಾರಿ ಎಲ್ಲರೂ ಪ್ರಜ್ವಲ್ ಆಗಲಿ ಬೇರೆ ಯಾರೇ ತಗೊಳ್ಳಿ ನೀವು ರಾಜಕೀಯ ಪಿತೂರಿ ಅಂದ್ಬಿಡೋದು ತುಂಬ ಹಗುರವಾಗಿ ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ಕೂಡ ಇಷ್ಟರಲ್ಲೇ ಒಂದು ಆದೇಶ ಬರುತ್ತೆ. ಯಾಕಂದ್ರೆ ರಾಜಕೀಯ ಪಿತೂರಿ ಅಂತ ಹೇಳಿದ್ರೆ ನಿಮ್ಮ ಪನಿಷ್ಮೆಂಟ್ ಡಬಲ್ ಮಾಡಬೇಕು, ಇಲ್ಲದ್ರೆ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು ಅನ್ನೋಂಥ ಒಂದು ಕಾನೂನು ಬಂದೇ ಬರುತ್ತೆ. ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಆದರೂ ಓಪನ್ ಆಗಿ ಇದನ್ನ ಹೇಳೇ ಹೇಳ್ತಾರೆ. ಯಾಕಂದ್ರೆ ಏನು ರಾಜಕೀಯ ಪಿತೂರಿ ಇರುತ್ತೆ? ಯಾರಾದರೂ ಬಂದು ಫೋರ್ಸ್ ಮಾಡ್ಬಿಟ್ಟು ನಿಮಗೆ ಆ ಸೈಟ್ಗಳನ್ನ ತಗೊಳ್ಳಿ ಅಂತ ಹೇಳಿದ್ರಾ? ಇಲ್ಲ. ಈ ರೀತಿ ತಪ್ಪು ಮಾಡಿ ಅಂತ ಹೇಳಿದ್ರಾ? ಇಲ್ಲ. ಸೊ ಹಾಗಾಗಿ ಹೇಗೆ ಹೇಳ್ತೀರಾ? ಅದು ಹೈಕೋರ್ಟ್ ಜಜ್ಮೆಂಟ್ ಬಂದಾದ್ಮೇಲೆ. ಕೆಲವು ಸತಿ ಅಂತೂ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಾಗಲೂ ಹೇಳ್ತಾರೆ ಇದು ರಾಜಕೀಯ ಪಿತೂರಿ, ಇವರು ಮೈತ್ರಿ ಇವರು ಏನು ಮಾಡ್ತಾ ಇದ್ದಾರೆ ಇದನ್ನ ನಾನು ನೋಡ್ಕೊಳ್ತೀನಿ, ಹಾಗೆ ನನ್ನ ಪ್ರೊಟೆಕ್ಟ್ ಮಾಡೋರು ಜನರೇ. ಅರೆ ಜನರು ಎಲ್ಲ ಓಟು 199 ಅಲ್ಲ 299 MLAಗಳು ನಿಮ್ಮ ಕಡೆ ಜೊತೆಗಿದ್ರು ನೀವು ಮಾಡಿರೋ ತಪ್ಪಿದ್ರೆ ನೀವು ಅನುಭವಿಸ್ತೀರಾ ಅನ್ನೋದು. ಅಂದರೆ ಇದು ಓಲ್ಡ್ ಕನ್ವೆನ್ಷನಲ್ ವೇ ಆಫ್ ಮೆಥಡಾಲಜಿ ಆಫ್ ಪಾಲಿಟಿಕ್ಸ್ ಏನಿದೆಯಲ್ಲ, ಅದ್ರ ಸ್ಕೂಲ್ನಿಂದನೇ ಸಿದ್ದರಾಮಯ್ಯ ಅವರು ಬರ್ತಾ ಇರೋದು. ಹೀಗೆ ಮಾತಾಡ್ತಾ ಹೋಗ್ಬಿಟ್ರೆ ನಡೆದೋಗ್ಬಿಡುತ್ತೆ ಅನ್ನೋ ಹಂಗೆ ಇಲ್ಲ, ಇನ್ಮೇಲೆ ಸಿಗಾಕೊಳ್ಳೋಕೆ ಶುರು ಮಾಡ್ತೀರಾ, ಒಂದಾದ್ಮೇಲೆ ಒಂದು ಇದು ಬರುತ್ತೆ. ಇದ್ರ ಜೊತೆಗೆ ಇನ್ನು ಸಿದ್ದರಾಮಯ್ಯ ಅವರ ಮೇಲೆ ಯಾವ ರೀತಿಯ ಹೊರೆ ಇತ್ತು, ಒಂದು ಅವರ ಅಂದರೆ ಈಗ ನಾವು ಪೊಲಿಟಿಕಲಿ ಇಫ್ ವಿ ಆರ್ ಥಿಂಕಿಂಗ್, ಒಂದು ಇವರ ಮಧ್ಯದಲ್ಲೇ ಪ್ರಶ್ನೆ ಮಾಡುವಂಥವ್ರು, ಇವರ ಪಕ್ಷದಲ್ಲಿ ಇರುವಂಥವ್ರು ಒಂದು ಒತ್ತಡ ಇತ್ತು ಆ ಸಮಯದಲ್ಲಿ, ಹಾಗಾಗಿ ಮಾತಾಡಬೇಕಾಗಿತ್ತು. ಇದು ಒಂದು. ಬಟ್ ಇವತ್ತಿಗೆ ಅವ್ರ ಮೇಲೆ ಇನ್ನೊಂದು ಜವಾಬ್ದಾರಿ ಏನಿತ್ತು, ಕಾಂಗ್ರೆಸ್ಸಿನ ಉಳಿವು ಇಲ್ಲ ಕಾಂಗ್ರೆಸ್ಸಿನ ಬೆಳೆಯಕ್ಕೆ ಇವರೊಂದು ಕಾರಣಕರ್ತರಾಗಿದ್ರು. MP ಎಲೆಕ್ಷನ್ಗೆ ಪಾಸಿಟಿವ್ ಆಗಿ ಹೋಗಬೇಕು ಅಂದರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಇನ್ ಕರ್ನಾಟಕ ವಾಸ್ ಒನ್ ಆಫ್ ದ ಪಾಸಿಟಿವ್ ಆಕ್ಟಿವಿಟಿ. ರಾಹುಲ್ ಗಾಂಧಿ ಅವರು ಕೂಡ ಅದನ್ನು ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು, ಹೈಕಮಾಂಡ್ ಅವರು ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು, ಇನ್ನೊಂದು ವಿಷನ್ ಅನ್ನ ಕೊಟ್ಟಿದ್ರು ಕರ್ನಾಟಕದಿಂದ. ಅದು ಬ್ಲೆಮಿಶ್ ಆಗಿ ಹೋಗುತ್ತಲ್ಲ ಅನ್ನುವಂಥ ರೆಸ್ಪಾನ್ಸಿಬಿಲಿಟಿ ಇವತ್ತಿಗೆ ಸಿದ್ದರಾಮಯ್ಯ ಅವರು ಮಾತಾಡೋದ್ರಲ್ಲಿ ಕಾಣಬೇಕಿತ್ತು, ಅದು ಕಾಣಲಿಲ್ಲ. ಕಾಂಗ್ರೆಸ್ನವರು ಒಂದು ಅಲಿಗೇಷನ್ ಮಾಡ್ತಾನೆ ಇದ್ದಾರೆ BJP ಮೇಲೆ. ಕೇಂದ್ರ ಡೆಲ್ಲಿಯಲ್ಲಿ ಹೆಂಗೆ ಆಮ್ ಆದ್ಮಿಯನ್ನ ಅಲುಗಾಡಿಸ್ತೋ ಆ ಪ್ರಯತ್ನವನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದೆ ಅಂತ ಹೇಳಿ. You shouldn't compare like that. You should have come clean on value-based politics and ethics and other things. And ಇನ್ನೊಂದೇನೆಂದರೆ ಬ್ರ್ಯಾಂಡ್ ಕಾಂಗ್ರೆಸ್ ಮೇಲೆ ನಿಮ್ಗೆ ಎಷ್ಟು ಒಲವಿದೆ, ಅದನ್ನು ಉಳಿಸೋಕ್ಕೆ ಬೆಳೆಸೋಕ್ಕೆ ನಿಮ್ಗೆ ಏನು ಆಸಕ್ತಿ ಇದೆ, ಹೈಕಮಾಂಡ್ಗೆ ತೊಂದರೆ ಇಲ್ಲ ಹಾಕಬಾರ್ದು ಅನ್ನುವಂಥ ಒಂದು ವಿವೇಚನೆ ಇದೆಯೋ ಇಲ್ವೋ, ಇದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಬೇರೆದೇನೂ ಅಲ್ಲ. ಬಿಕಾಸ್ ಸತ್ಯ ಅಸತ್ಯ ಬೇರೆ ಯಾರಿಗೂ ನೋಡಿ, ಮಾರ್ಕ್ಸ್ ಎಷ್ಟು ಬಿಡ್ತಾವೋ ಎಕ್ಸಾಮ್ ಬರ್ದವನಿಗೆ ಗೊತ್ತಿರುತ್ತೆ ಅವ್ನು ಪಾಸ್ ಆಗ್ತಾನೋ ಫೇಲ್ ಆಗ್ತಾನೆ. ಆಯ್ತು, 70% ಬೀಳುತ್ತೋ 60% ಬೀಳುತ್ತೋ ವಿಚಾರ ಬೇರೆ, ಆದರೆ ಪಾಸ್ ಆಗ್ತೀನೋ ಫೇಲ್ ಆಗ್ತೀನಿ. ಇವತ್ತಿಗೆ ಯಾರಿಗೋ ಗೊತ್ತಿರಲಿ ಬಿಡ್ಲಿ, ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ವೇ? ಗೊತ್ತಿದೆ. ಆದರೆ ಇವತ್ತಿಗೆ ನಾನು ಒಂದು ಅನಾಲಿಟಿಕಲ್ ಪರ್ಸನ್ ಆಗಿ ನಾನು ಕಾಂಗ್ರೆಸ್ಸಿನ ಒಂದು ಬೆನ್ನೆಲುಬಾಗಿ ನಿಂತವನು, ಅದಕ್ಕೆ ಇವತ್ತು ನಾನು ರಕ್ಷಣೆ ಮಾಡುವಂತ ಹೊಣೆಗಾರಿಕೆ ತಗೊಳ್ಳುವಂತ ಸಿದ್ದರಾಮಯ್ಯ ಆಗ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ ಇತ್ತು ನನಗೆ. ಅದರಲ್ಲಿ ಎಲ್ಲೋ ಸಿದ್ದರಾಮಯ್ಯ ಅವರು ಒಂದು ಸ್ವಲ್ಪ ಫೇಲ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಇಷ್ಟು ಮಾತ್ರ ಸತ್ಯ. ಮೂಡ ವಾಲ್ಮೀಕಿ ಹಗರಣ ವಿಶೇಷವಾಗಿ ಚರ್ಚೆಯ ವಿಷಯ ಆದಾಗ ಅಥವಾ ಪ್ರತಿಭಟನೆ ಅಂತ ಹೇಳಿ BJP JDS ಜಂಟಿಯಾಗಿ ಮಾಡಿದಾಗಲೂ ಸಿದ್ದರಾಮಯ್ಯನವರು ಸೇರಿದಾಗೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಒಂದೆರಡು ಶಬ್ದಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ಸರ್ಕಾರದ ಅಸ್ಥಿರತೆಗೆ ಇವರು ಕಾರಣೀಕರ್ತರಾಗುವಂಥ ಪ್ರಯತ್ನದಲ್ಲಿದ್ದಾರೆ, ಸರ್ಕಾರವನ್ನು ಅಸ್ಥಿರಗೊಳಿಸ್ತಿದ್ದಾರೆ. ಸಿದ್ದರಾಮಯ್ಯನವ್ರ ಮೇಲಿರುವಂಥ ಅಲಿಗೇಷನ್ ಇದು, ಅಥವಾ ನಾಗೇಂದ್ರ ಬಸನಗೌಡ ದದ್ದಲ್ ಮೇಲಿರುವಂತಹ ಅಲಿಗೇಷನ್ಗೂ ಕಾನೂನಾತ್ಮಕ ಹೋರಾಟಗಳಾಗುತ್ತೆ. ಅಲ್ಲಿ ಹೆಂಗೆ ಸರ್ಕಾರ ಅಸ್ಥಿರವಾಗುತ್ತೆ ಅನ್ನೋದಕ್ಕೆ ಒಂದಷ್ಟು ಕ್ಲಾರಿಟಿ ಪಡ್ಕೊಳ್ಳೋಣ. BJP ಮತ್ತು JDS ಕಾಂಗ್ರೆಸ್ನ ಹಗರಣಗಳ ಕುರಿತಂತೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಶಶಿಕಾಂತ್ ಅವರೇ, ಸಿದ್ದರಾಮಯ್ಯನವರು ಸೇರಿದಂಗೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಿದ್ದಾರೆ ಅಂದರು. ವಾಲ್ಮೀಕಿ ತೊಗೊಂಡ್ರು, ಮೂಡ ತೊಗೊಂಡ್ರು, ಅದರಲ್ಲಿ ಯಾರು ಪಾತ್ರಧಾರಿಗಳಿರ್ತಾರೆ ಅವ್ರು ಒಂದು ರಾಜೀನಾಮೆ ಕೊಡಬೇಕು, ಇಲ್ಲ ಜೈಲಿಗೆ ಹೋಗಬೇಕು. ಅದು ಹೆಂಗೆ ಸರ್ಕಾರ ಅಸ್ಥಿರ ಆಗುತ್ತೆ, ಮತ್ತು ಈ ಸಿಚುವೇಶನನ್ನು BJP ಮತ್ತು JDS ಹೆಂಗೆ ರಾಜಕೀಯ ಲಾಭ ಮಾಡ್ಕೋತವೆ? ಅದೇ ಪಾಲಿಟಿಕ್ಸ್. ರಾಜಕಾರಣ ಅಂತಂದರೆ ಒಬ್ಬರಿಗೆ ಒಬ್ಬರು ಕೆಸರೆ ಎರಚಾಟ ಮಾಡುವುದು, ಆರೋಪ ಪ್ರತ್ಯಾರೋಪ ಮಾಡ್ತಾ ಇರುವುದೇ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ವಿರೋಧ ಪಕ್ಷಗಳ ಕೆಲಸ ಏನು ಅಂತಂದರೆ, ಆಳುವ ಪಕ್ಷಗಳು ಜನರ ಪರವಾಗಿ ಜನರ ಕಾಳಜಿಯನ್ನು ತೋರಿಸಬೇಕಾಗಿದೆ, ಅಭಿವೃದ್ಧಿ ಮಾಡಬೇಕು, ಆ ಕುರಿತು ಹೆಚ್ಚು ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ. ಇವಾಗ ಏನು ಅಂತಂದರೆ, ಇವರು ಭ್ರಷ್ಟರೇ, ಅವನು ಭ್ರಷ್ಟ, ನಾನು ಕದ್ದಿದ್ದೀನಿ, ಅವನು ಕಳ್ಳ. ಅದು ಈಗ ಆಕಸ್ಮಿಕವಾಗಿ ಇವರು ಯಾರ್ಯಾರೆಲ್ಲ ಆರೋಪ ಮಾಡ್ತಾರಲ್ವಾ,
ಸೊ ಅವರೆಲ್ಲರೂ ಸಹಿತ ಕ್ಲೀನ್ ಹ್ಯಾಂಡೆಡ್ ಅನ್ನೋದು ಇದ್ದರೆ, ಅದೇನೋ ನೈತಿಕತೆ ಅಂತಾರಲ್ಲ, ನೈತಿಕತೆ ಇರುವವನು ಮಾತ್ರ ನೈತಿಕತೆಯ ಪ್ರಶ್ನೆ ಮಾಡಬೇಕೇ ಹೊರತಾಗಿ ನಮ್ಮ ಮೇಲೆ ಹಲವು ಹಗರಣಗಳಿದ್ದಾವೆ. ನಾನೇ ಸಹಿತ ಲಂಚವನ್ನ ಚೆಕ್ ಮೂಲಕ ತೆಗೆದುಕೊಂಡಿದ್ದೇನೆ. ನಮ್ಮ ತಂದೆ ಮೇಲ್ಗಡೆ ಪೋಕ್ಸೋ ಹಗರಣಗಳಿದ್ದಾವೆ. ಈಗಾಗಲೇ ಅವ್ರು ಜೈಲ್ಗೆ ಹೋಗಿ ಬಂದಿದ್ದಾರೆ, ಇನ್ನೂ ಬೇಲ್ ಮೇಲಿದ್ದಾರೆ. ಇವುಗಳೆಲ್ಲವನ್ನೂ ನಾವು ಗಮನಿಸ್ತಾ ಹೋದ್ರೆ ಪ್ರತಿಯೊಬ್ಬರ ಮೇಲೂ ಸಹಿತ ಈ ತರ ಈ ಕುರುಮಮಗರ ಸ್ವಾಮಿ ಆಗಿರ್ಬೋದು, ಅಶೋಕ ಆಗಿರ್ಬೋದು, ಆಮೇಲೆ ನಮ್ಮ ವಿಜೇಂದ್ರ ಆಗಿರ್ಬೋದು, ಇವರೆಲ್ಲರ ಮೇಲೂ ಹಗರಣಗಳಿದ್ದಾವೆ, ಕೇಸುಗಳಿದ್ದಾವೆ, ಎಲ್ಲವೂ ಇದ್ದಾವೆ. ಆದಾಗ ಬೇರೆಯವ್ರ ಮೇಲೆ ನೈತಿಕತೆಯ ಆಧಾರದ ಮೇಲೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋದಿದೆಯಲ್ಲ, ಇದು ಕೇಳುವ ಹಕ್ಕು ನಿಮಗಿಲ್ಲ, ಜನರಿಗಿರ್ಬಹುದೇನಪ್ಪ. ಆದ್ದರಿಂದ ಯಾಕಂದ್ರೆ ಅವರು ಓಟ್ ಹಾಕಿದ್ದಾರೆ, ಆರಿಸಿದ್ದಾರೆ, ಅವರು ಏನಾದರೂ ರಾಜೀನಾಮೆ ಕೊಡಿ ಅಂತ ಕೇಳಬಹುದಾಗತ್ತೆ. ಆದರೆ ರಾಜೀನಾಮೆ ಕೊಡಬೇಕಂತ ಕಾನೂನು ಪ್ರಕಾರ ಇಲ್ಲ. ರಾಜೀನಾಮೆ ಅನ್ನೋದು ಆ ನೈತಿಕತೆಯ ಪ್ರಶ್ನೆ. ಆಮೇಲೆ ಇಲ್ಲಿ ಹಿಂದ್ಗಡೆದು ಒಂದು ಘಟನೆಯನ್ನು ನಾನು ಜ್ಞಾಪಿಸ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಹಿಂದ್ಗಡೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಒಂದು ಅವ್ರ ಮೇಲೆ ಆರೋಪ ಬಂತು, ಕ್ಲಾಸಿಕ್ ಕಂಪ್ಯೂಟರ್ ಆರೋಪ. ಕಂಪ್ಯೂಟರ್ ಅಲ್ಲಿ ಅವರು ಭ್ರಷ್ಟಾಚಾರ ಮಾಡಿಬಿಟ್ಟು ದುಡ್ಡೆಲ್ಲ ನುಂಗಾಕ್ಬಿಟ್ಟಿದ್ದಾರೆ ಅಂತ. ಕೊನೆಗೆ ಏನಾಯ್ತು ಅಂದ್ರೆ ಎಲ್ಲರೂ ಅವ್ರ ವಿರುದ್ಧ ಮುಗಿಬಿದ್ದು ಅವರನ್ನ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ತಗೊಂಡ್ಬಂದ್ರು. ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾಯ್ತು. ಆಮೇಲೆ ಅವ್ರ ಭವಿಷ್ಯವೂ ಮುಗಿದೋಯ್ತು, ರಾಜಕೀಯ ಭವಿಷ್ಯವೂ ಸಹಿತ. ಆಮೇಲೆ ಅದಾದ್ಮೇಲೆ ಅವರು ಕೊನೆಗೆ ಅವರು ಸಾಯೋದಕ್ಕಿಂತ ಒಂದು 6-7 ತಿಂಗಳ ಮುಂಚೆ ತನಿಖೆಗೆ ಇದು ಬಂತು, ರಿಸಲ್ಟ್ ಬಂತು. ಏನಂದ್ರೆ ಕ್ಲಾಸಿಕ್ ಹಗರಣದಲ್ಲಿ ಬಂಗಾರಪ್ಪನವ್ರ ಪಾತ್ರವಿಲ್ಲ. ಈಗ ಯೋಚನೆ ಮಾಡಿ, ಈಗ ಒಬ್ಬ ಮುಖ್ಯಮಂತ್ರಿಯೇ ಒಬ್ಬ ಹೋರಾಟಗಾರನ ಬದುಕನ್ನೇ ಒಂದು ಆರೋಪ ಸರ್ವನಾಶ ಮಾಡಿ ಅಂದ್ರೆ ಆಗಾಗ ನ್ಯಾಯ ನಿರ್ಣಯ ಯಾವಾಗಲೂ ಸಹಿತ ನಮ್ಮ ಭಾರತದಲ್ಲಿ ಯಾವತ್ತೂ ಡಿಲೇ ಆಗುತ್ತೆ. ಇವಾಗೇನು ಆರೋಪ ಬಂದ ತಕ್ಷಣ ತನಿಖೆ ಆಗ್ಬಿಟ್ಟು ಒಂದೇ ವರ್ಷದಲ್ಲಿ ರಿಸಲ್ಟ್ ಬರೋದಿಲ್ಲ. 10 ವರ್ಷ, 20 ವರ್ಷ, 30 ವರ್ಷ ತಗೊಳ್ತವೆ. ಸೊ ಅಂತ ಸಂದರ್ಭದಲ್ಲಿ ಒಬ್ಬ ನಾಯಕನ ಭವಿಷ್ಯ ಏನು? ಸೊ ಇಂಥ ಇವುಗಳನ್ನು ಯೋಚನೆ ಮಾಡಬೇಕು ಆರೋಪ ಮಾಡೋದಕ್ಕಿಂತ ಮುಂಚೆ. ಇವ್ರದ್ದೇನು ಅಂತಂದ್ರೆ ನಾನು ಕಳ್ಳ ಇದ್ದೀನಿ ಅಂತ ಅವನು ಅಲ್ಲ, ನಾನು ಹೇಳ್ತಾ ಇರೋದು ಆರೋಪಗಳನ್ನು ಮಾಡ್ತಾ ಹೋಗೋದು, ಹೆಸರೆಸ್ತಾ ಹೋಗೋದು, ಇವುಗಳ ಪರವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇವರು ಸಹಿತ ಅದಕ್ಕೆ ಅವಕಾಶ ಕೊಡೋದು. ಯಾರು ಸಿದ್ದರಾಮಯ್ಯನವರು ಸಹಿತ ಇದಕ್ಕೆಲ್ಲ ಅವಕಾಶ ಕೊಡೋ ಅಗತ್ಯ ಇರಲಿಲ್ಲ. ಏನ್ ತನಿಖೆ ಮಾಡ್ತೀರಯ್ಯ ಮಾಡ್ರಿ, ಅರ್ಥ ಆಯ್ತಾ? ಅದು ಏನೇನು ವಿಚಾರಣೆ ಮಾಡ್ತೀರಿ, ಪ್ರಾಸಿಕ್ಯೂಷನ್ ಮಾಡ್ತೀರಿ, ಮಾಡ್ರಿ, ನೋಡೋಣ. ತಪ್ಪು ಸಾಬೀತಾಯ್ತು ಅಂದ್ರೆ ರಾಜೀನಾಮೆ ಮಾಡಬೇಕು. ನನ್ನ ಹತ್ರ ಆಧಾರಗಳಿದ್ದಾವೆ, ನನ್ನ ಹತ್ರ ಸಾಕ್ಷಿಗಳಿದ್ದಾವೆ, ನಾನು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಆದ್ರಿಂದ ನನ್ನ ಮೇಲೆ ನಾನು ನೇರವಾಗಿ ನಾನು ಅದರಲ್ಲಿ ಯಾವುದೇ ರೀತಿಯಾದಂಥ ಇನ್ವಾಲ್ವ್ ಆಗಿಲ್ಲ. ಯಾರೋ ತೆಗೆದುಕೊಂಡ್ರು, ಯಾರೋ ಅವ್ರ ತಂಗಿಗೆ ಕೊಟ್ಟರು, ಕಾನೂನು ಪ್ರಕಾರ ಅವರು ಅರ್ಜಿ ಸಲ್ಲಿಸಿದ್ದಾರೆ, ಮೂಡಕ್ಕೆ ಇಷ್ಟು ಕೊಟ್ಟಿದ್ದಾರೆ. ಸೊ ನಂದೇನು ಇಲ್ಲ. ಈ ರೀತಿಯಾದಂಥ ಹೇಳೋಕೆ ಮೂಲಕ ತನಿಖೆಗೆ ಇವರೇನೆ ಇದನ್ನ ಮಾಡ್ಬೇಕು. ಏನು ಅಂದ್ರೆ ಆಗ್ರಹ ಮಾಡಬೇಕು. ಆಗ್ರಹ ಮಾಡೋದ್ರ ಮೂಲಕ ಮಾಡಿದ್ರೆ ಅರೆ ಪರವಾಗಿಲ್ಲ ರೀ, ಇವನು CM ಅಂತಂದ್ರೆ ಅದಕ್ಕೆ ಆಮೇಲೆ ಅವ್ರೇ ರಾಜೀನಾಮೆ ಕೊಡೋದು ಬೇಕಾಗಿಲ್ಲ, ಅಗತ್ಯವೂ ಇಲ್ಲ. CBI ಮಾಡ್ತೀರಾ, ತನಿಖೆ ಮಾಡ್ತೀರಾ, ಮಾಡಿ. ರೈಟ್, ವೆರಿ ನೈಸ್ ಅರವಿಂದ್ ಅವರು. ಇಲ್ಲ, ನಾನು ಫಸ್ಟ್ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ರಾಜಕೀಯ ತುಂಬಾ ಪವಿತ್ರವಾಗಿರೋದು ನಿಮ್ಗೆಲ್ಲ ಶಾಕಿಂಗ್ ಅನಿಸ್ಬೋದು. ಐ ಬಿಲೀವ್ ಇನ್ ದಟ್. ಐ ಆಮ್ ಅ ಪ್ರಾಡಕ್ಟ್ ಆಫ್ ದಟ್ ಥಾಟ್ ಐಡಿಯಾಲಜಿ. ಇರಬೇಕು ಸರ್, ರಾಜಕೀಯ ಪವಿತ್ರವಾಗಿರೋದೇ. ರಾಜಕಾರಣಿಗಳು ಈಗ ಏನು ನಡೀತಾ ಇದೆ ಇದು ರಾಜಕೀಯ ಅಲ್ಲ. ಇವತ್ತಿಗೆ ರಾಜಕೀಯ ಒಂದು ಬೈಗುಳ ಆಗೋಗ್ಬಿಟ್ಟಿದೆ. ರಾಜಕೀಯ ಅಂತಂದ್ರೆ ಅವ್ನು ರಾಜಕೀಯ ಮಾಡ್ತಾರೆ, ರಾಜಕೀಯ ಮಾಡಬೇಡ ಸುಮ್ಮನಿರಯ್ಯ ಅಂದ್ರೆ ಅದೊಂದು ಬೈಗುಳ ಆಗೋಗ್ಬಿಟ್ಟಿದೆ. ಇಟ್ ಹಸ್ ಬಿಕಮ್ ಅ ಸ್ಲ್ಯಾಂಗ್ ವಿಚ್ ಇಸ್ ರಾಂಗ್. ನಾನು ಇವತ್ತಿಗೂ ಐ ಆಮ್ ವೆರಿ ಪಾಸಿಟಿವ್. ಆಮೇಲೆ ಅವತ್ತು ಬಂಗಾರಪ್ಪ ಅವ್ರೇನೋ ತಪ್ಪಿಸ್ಕೊಂಡು ಬಂದ್ರು ಅಂದ್ರಲ್ಲ, ಅವಾಗಿರೋ ಜನರೇ ಬೇರೆ, ಅವಾಗಿರೋ ಪ್ರಾಸಿಕ್ಯೂಷನ್ ಬೇರೆ. ಇವತ್ತಿಗೆ ಬೇಕಾದ್ರೆ ಅದನ್ನ ರೀಇನ್ವೆಸ್ಟಿಗೇಷನ್, ಅವ್ರ ಮಕ್ಕಳಿದಾರಲ್ವಾ, ರೀಇನ್ವೆಸ್ಟಿಗೇಷನ್ ಮಾಡಿಸಿ ಬೇಕಾದ್ರೆ ತಾಕತ್ತಿದ್ರೆ ಡೆಫಿನೆಟ್ಲಿ ಹಿ ವಿಲ್ ಬಿ ಹ್ಯಾಂಡ್, ಹಿ ವಿಲ್ ಬಿ ಕಾಟ್ ಬಿ ಹ್ಯಾಂಡ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವಾಗಿನ ವ್ಯವಸ್ಥೆ ಆಗಿತ್ತು, ಇವತ್ತಿಗೆ ಆ ವ್ಯವಸ್ಥೆ ಇಲ್ಲ. ಇವತ್ತಿಗೆ ಇದೇ ಸಿದ್ದರಾಮಯ್ಯ ಅವರ ವಿರುದ್ಧ ಅಲಿಗೇಷನ್ ಮಾಡುವವರು, ಈಗ ನಮ್ಮ ಸ್ನೇಹಿತರು ಹೇಳಿರೋ ಅಲಿಗೇಷನ್ ಮಾಡೋರ ಮೇಲೆ ಕೂಡ ತುಂಬಾ ಅಲಿಗೇಷನ್ಸ್ ಇವೆ ಅಂತ ಹೇಳ್ತಾ ಇದ್ದಾರಲ್ಲ. CM ಆಗಿದ್ರು ಅಂಥವ್ರು 4 ಜನರನ್ನ ಒಳಗೆ ಹಾಕ್ಸ್ಬೋದಿತ್ತಲ್ಲ ಸಿದ್ದರಾಮಯ್ಯ ಅವರು. ಯಾಕೆ ಹಾಕ್ಸ್ಲಿಲ್ಲ? ಯಾಕೆ ಅಂದ್ರೆ ಅವರ ಪ್ಯಾಂಟಲ್ಲಿ ಒಂದು ತೂತನ್ನು ಹುಡುಕಕ್ಕೆ ಹೋದ್ರೆ ಇವರ ಲುಂಗಿನೇ ಇರಲ್ಲ, ಚಡ್ಡಿಯೇ ಉಳಿಯಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅಂತ. ಅಂದ್ರೆ ನಾನು ಹೇಳ್ತಾ ಇರೋದು ಇವತ್ತಿಗೆ ಎಲ್ಲರೂ ಬೆತ್ತಲಾಗುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಭಾವ ಇರುತ್ತೆ, ನೀ ನಂದು ತೆಗಿಬೇಡ, ನಾನು ಇಂದು ತೆಗಿಬೇಡ ಅನ್ನೋದು. ಅದ್ರ ಮೇಲೆ ಆ ಬ್ಯಾಲೆನ್ಸ್ ಔಟ್ ಮೇಲೆ ಇವತ್ತು ಪಾಲಿಟಿಕ್ಸ್ ನಡೀತಾ ಇದೆ. ಆದರೆ ಆ ಬ್ಯಾಲೆನ್ಸ್ ಔಟ್ ಡೆಫಿನೆಟ್ ಆಗಿ ಬೀಳುತ್ತೆ, ರಾಜಕೀಯ ಪವಿತ್ರವಾಗಿ ಆಗುತ್ತೆ. ಇಂಥವೆಲ್ಲ ಕ್ರಿಮಿ ಕೀಟಗಳು ಇವರು ಹಚ್ಚಿದ್ರು ಸರ್ ಗೊತ್ತಿಲ್ಲ. ಅಟ್ಲೀಸ್ಟ್ ಇವಾಗ ಎಲ್ಲಾ ರಾಜಕೀಯ ನಾಯಕರು, ಎಲ್ಲಾ ಪಕ್ಷದ ನಾಯಕರ ಬಂಡವಾಳ ಕಡೆ ಪಕ್ಷ ಈ ವರ್ಷನಾದ್ರೂ ಈಗಲಾದ್ರೂ ನಮ್ಮ ಜನರಿಗೆ 100% ಗೊತ್ತಿದೆ. ಇಟ್ ಇಸ್ ಜಸ್ಟ್ ಏನಂತಂದ್ರೆ
ವಿ ಆರ್ ಅಟ್ ಎ ಥ್ರೆಶೋಲ್ಡ್ ದಟ್ ಆಲ್ ದೀಸ್ ಕ್ರಿಮಿಕೀಟಗಳು ನಾನು ಏನು ಹೇಳಿದ್ನಲ್ಲ ಇವರು ಅಷ್ಟರು ಹೊರಟೋಗ್ತಾರೆ, ಹೊರಟು ಹೋಗ್ತಾರೆ. ಆದ್ರೆ ಏನಂತಂದ್ರೆ ಅದಕ್ಕೊಂದು ಅವಕಾಶ ಬೇಕು, ಅದಕ್ಕೆ ಯೋಗ್ಯವಾಗಿರೋದು. ಅಂದ್ರೆ ನಾನು ಹೇಳಿದ್ರೆ ಈಗ ಸರ್ ಹೇಳಿದ್ರಲ್ಲ ಯಾರು ಸರಿಯಾಗಿದ್ದಾರೆ ಅಂತ, ಈ ರಾವಣಗಳು 10 ತಲೆಗಳು ಇರುವಂಥ 10 ರಾವಣಗಳು ಹೋಗ್ಬೇಕು ಅಂದ್ರೆ ಬಟ್ ಒಬ್ಬ ರಾಮ ಬರಬೇಕಲ್ಲ. ಆ ರಾಮ ಇಸ್ ಗೆಟಿಂಗ್ ಪ್ರಿಪೇರ್ಡ್, ಹಿ ಇಸ್ ಗೆಟಿಂಗ್ ಚರ್ನ್ಡ್. ಎಲ್ಲೊಬ್ಬ ರಾಮ ಬರಬೇಕು. ಇಷ್ಟವರೆಗೂ ಏನಾಗಿದೆ, ಒಬ್ಬ ರಾವಣ ಹೋದ, ಒಬ್ಬ ದುಶ್ಯಾಸನ ಬಂದ, ದುಶ್ಯಾಸನ ಹೋದ, ದುರ್ಯೋಧನ ಬಂದ, ಹೀಗಾಗ್ತಾ ಇದೆ. ಆದರೆ ಡೆಫಿನೆಟ್ ಆಗಿ ಐ ಬಿಲೀವ್ ಇಟ್, ಡೆಫಿನೆಟ್ಲಿ ಈ ಯಾರು ರಾಜಕಾರಣಿಗಳಿದ್ದಾರಲ್ಲ ಇವರು ಮಕ್ಕಳು ಮರಿ ಮೊಮ್ಮಕ್ಕಳು ಬರ್ತಾರಲ್ಲ ಅವರು ಕೂಡ ಇವ್ರಿಗೆ ತುಂಬಾ ಬೆಲೆ ಕೊಡಲ್ಲ. ಯಾಕಂದ್ರೆ ಎಲ್ಲ ಟ್ರುತ್ ಗೊತ್ತಾಗತ್ತೆ, ಸತ್ಯ ಗೊತ್ತಾಗತ್ತೆ. ನಮ್ಮ ಮುತ್ತಾತ ಒಬ್ಬ ಹಲ್ಕಟ್ ನನ್ನ ಮಗ ಅಂತ ಮೊಮ್ಮಕ್ಕಳೇ ಹೇಳ್ಕೊಳ್ತಾರೆ. ಈ ಡಿ ಕೆ ಶಿವಕುಮಾರ್ ಆಗ್ಲಿ, ಇವರಾಗ್ಲಿ, ಅವರಾಗ್ಲಿ, ಯಾರೇ ಆಗ್ಲಿ, ಯಡಿಯೂರಪ್ಪ ಆಗ್ಲಿ, ಈ ಯಡಿಯೂರಪ್ಪನ ವೇಸ್ಟ್ ಹಗರಣೆ ಬೇರೆ, ಅಲ್ಲೊಂದು ಮಕ್ಕಳು ಇಲ್ಲೊಂದು ಮಕ್ಕಳು ಇವೆ ಅಂತ ಎಷ್ಟೋ ಜನ ಹೇಳ್ತಾರೆ, ಓಪನ್ ಆಗಿ ಮಾತಾಡ್ತಾರೆ. ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದ್ರೆ DNA ಟೆಸ್ಟ್ ಮಾಡಿಸು ಅಂತ ಹೇಳಿ ನೋಡೋಣ. ಯಡಿಯೂರಪ್ಪ ಸಾಯೋಕ್ಕಿಂತ ಮುಂಚೆ ನೋಡ್ಬಿಡೋಣ. ಇಲ್ಲ, ಯಡಿಯೂರಪ್ಪಂದು ಆಯ್ತು, ಸಿದ್ದರಾಮಣ್ಣಂದು ಆಯ್ತು, ಇವರು ಒಂದು ಯಾವುದೋ ಒಂದಿಷ್ಟು ಚಾನಲ್ ಅಲ್ಲಿ JDS ಅವರಂತರೂ ದೇ ಆರ್ ವರ್ಸ್ಟ್ ಪೀಪಲ್ ಆಫ್ ನೋ ಯೂಸ್. ಅಂಥವ್ರು ಇರಬಾರ್ದು. ಕ್ರಿಮಿ ಕೀಟಗಳಿಗಿಂತ ವರ್ಸ್ಟ್ ಪೀಪಲ್ ಅವರು. ಹಾಗಾಗಿ ಅಂತ ಒಂದು ದಿವಸ ಬರುತ್ತೆ, ನ್ಯೂ ಪೊಲಿಟಿಕಲ್ ಪಾರ್ಟೀಸ್ ವಿಲ್ ರೈಸ್, ನ್ಯೂ ಲೀಡರ್ಶಿಪ್ ವಿಲ್ ಕಮ್, ಡೆಫಿನೆಟ್ಲಿ ವಿ ವಿಲ್ ಸಿ ಅ ಬ್ರೈಟರ್ ಫ್ಯೂಚರ್. ಟೆಕ್ನಾಲಜಿ ಇಸ್ ಕ್ಯಾಚಿಂಗ್ ದಮ್. ಇವತ್ತಿಗೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲಲ್ಲ ನೋಡಿ, ಇವತ್ತು ನೀವು ಒಂದು ಹೋಟ್ಲಲ್ಲಿ ಹೋದ್ರೆ ನೀವು ಎಲ್ಲಿ ಹೋಗಿದ್ದೀರಿ ಅಂತ ಗೊತ್ತಾಗುತ್ತೆ. ನಾನು ಇವತ್ತು ಯಾರೋ ಒಬ್ಬರ ಜೊತೆ ಸೆಲ್ಫಿ ತಗೊಂಡಿದ್ರೆ ಹೌ ಇಸ್ ದಟ್ ಪರ್ಸನ್ ಅಂತ ಕೇಳೋದೇನು ದೂರ ಇಲ್ಲ. ಹಂಗಾಗಿ ಇವತ್ತಿಲ್ಲ ನಾಳೆ ಇವ್ರು ಎಲ್ಲೆಲ್ಲಿ ಹೋಗಿದ್ರಲ್ವಾ ಇವ್ರು ಸತ್ತೋಗ್ಬೋದು, ಆದ್ರೆ ಇವ್ರು ಮರಿ ಮೊಮ್ಮಕ್ಕಳಿಗೆ ಅಲ್ಲಲ್ಲ, ಇವ್ರು ಸತ್ಯ ಸಾಯಲ್ಲ. ಇವ್ರು ಮರಿ ಮೊಮ್ಮಕ್ಕಳಿಗೆ ಗೊತ್ತಾಗತ್ತೆ ಅವನೊಬ್ಬ ಹಲ್ಕಟ್ ಚೀಫ್ ಮಿನಿಸ್ಟರ್ ಇದ್ದ, ಅವನ ಜೊತೆಗೆ ಇವನೊಬ್ಬನೇ ಅವನ ಸೆಲ್ಫಿ ತಗೊಂಡಿದ್ದ ನಮ್ಮ ಮುತ್ತಾತ ಅಂತ ಹೇಳ್ತಾರೆ. ನನ್ನ ಮೊಮ್ಮಕ್ಕಳೇ ಹೇಳ್ತಾರೆ ಇಂಥವ್ರ ಜೊತೆ ನಾ ಸೆಲ್ಫಿ ತಗೊಂಡ್ರೆ, ಇಂಥವ್ರ ಕೈಯಲ್ಲಿ ಅವಾರ್ಡ್ ತಗೊಂಡ್ರೆ ನಂಗೆ ಅವಮಾನ ಆಗತ್ತೆ. ಅರ್ಥ ಆಯ್ತಲ್ವಾ? ಇದು ನೆಕ್ಸ್ಟ್ ಜನರೇಷನ್. ಇವ್ರ ಮೊಮ್ಮಕ್ಕಳನ್ನ ಇವರು ಹೊರಗಡೆ ಫಾರಿನ್ ಅಲ್ಲಿ ಓದಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿರಲ್ವಾ? ಗೊತ್ತಾಗಿರುತ್ತೆ. ದೇ ಆರ್ ಆಲ್ ಕಂಪ್ಲಿಸೆಟ್, ದೇ ವಿಲ್ ಆಲ್ ಕಮ್ ಕ್ಲೀನ್ ಅಂಡ್ ದೇ ವಿಲ್ ವಾನ್ಸ್ ದೇ ವಿಲ್ ಸ್ಪೀಕ್ ದ ಟ್ರೂತ್. ಹಾಗಾಗಿ ರಾಜಕೀಯ ಪವಿತ್ರ ಅನ್ನೋದು ನಾವು ಹೇಳಬೇಕು. ಆಮೇಲೆ ಎಲ್ಲರೂ ಈಕ್ವಲ್ ಆಗಿ ಖಂಡಿಸ್ರಿ. ಬರೀ ಕಾಂಗ್ರೆಸ್ ಅವ್ರಿಗೆ BJP ಅವ್ರಿಗೆ ಖಂಡಿಸೋದು, ಕಾಂಗ್ರೆಸ್ ಅವ್ರನ್ನ ಹೆಂಗೋ ಮಾಡಿ ಎಸ್ಕೇಪಿಸಮ್, ನೋ, ದೇ ಆರ್ ಆಲ್ ಆಫ್ ದ ಸೇಮ್ ಥಿಂಗ್. ಎಲ್ಲರೂ ಒಂದು ಓಲ್ಡ್ ಪಾಲಿಟಿಕ್ಸ್ ಅಲ್ಲಿ ಬಂದಂಥವ್ರು. ದೇ ಆಲ್ ಹ್ಯಾವ್ ಟು ಸಫರ್ ಅಂಡ್ ದೇ ಹ್ಯಾವ್ ಟು ಬಿ ಎಕ್ಸ್ಪೋಸ್. ಹಂತವಾಗಿ ಮೊದಲೊಬ್ಬನ ಯಾರೋ ಸಿಕ್ಕ ಅನ್ನೋದಕ್ಕೆ ಅವ್ರಿಗೆ ದುಃಖ ಇರ್ಬೋದು ಸಿದ್ದರಾಮಯ್ಯ ಅವ್ರಿಗೆ, ಆದ್ರೆ ಅವ್ರು ತಪ್ಪೇ ಮಾಡಿಲ್ಲ ಅನ್ನೋದು ಹೇಳಿ ನೋಡೋಣ. ಗಾಟ್ ಇಟ್ ಪುರಾಣಿಕ್ ಸರ್, ನೀವು ಹೇಳಬೇಕು. ರೈಟ್ ನು ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಆದೇಶ ಏನಿದೆ ಇದನ್ನ ಇಟ್ಕೊಂಡು BJP ಮತ್ತು JDS ತಮ್ಮ ಆಟವನ್ನು ಶುರು ಮಾಡ್ತವೆ. ನಾಳೆ ದೊಡ್ಡ ಮಟ್ಟದ ಹೋರಾಟ ಜಿಲ್ಲೆಯಾದ್ಯಂತ ಜಿಲ್ಲಾ BJP ಕೇಂದ್ರಗಳಲ್ಲಿ ನೈತಿಕತೆ ಅಂತ ಇಟ್ಕೊಂಡು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾವೆ. ಹಾಗಾಗಿ ರಾಜಕೀಯ ಲಾಭವನ್ನು BJP JDS ಹೆಂಗೆ ಪಡ್ಕೋತವೆ? ಇಲ್ಲಿ ರಾಜಕೀಯ ಲಾಭ ಅನ್ನೋಕ್ಕಿಂತ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದು. ಏನಂದ್ರೆ ನಾವು 40% ಭ್ರಷ್ಟಾಚಾರಿಗಳು ಅಂತ ಹೇಳಿ ನಮ್ಮನ್ನ ನೀವು ಜನ ತಿರಸ್ಕರಿಸಿದ್ರೆ, ಈ ಒಂದು ಸರ್ಕಾರದಲ್ಲಿ ಇರ್ತಕ್ಕಂತ ಈ ಹಗರಣ ಅಥವಾ ವಾಲ್ಮೀಕಿ ಹಗರಣ ಇವೆಲ್ಲ ನೋಡಿದ್ರೆ ಅವರು ಸುಮಾರು ಇನ್ನು 2 ವರ್ಷ ಆಗಿಲ್ಲ, ಆ 2 ವರ್ಷದೊಳಗೆ ಇಷ್ಟೊಂದು ಹಗರಣಗಳಾಗಿದೆ ಅಂದ್ರೆ ಅದರಲ್ಲೂ ಜನರಿಗೆ ಒಂದು ರೀತಿಯಲ್ಲಿ ಗಮನನಿರಸನವಾಗತಕ್ಕಂಥದ್ದನ್ನ ಅವ್ರು ಪ್ರಚಾರ ಮಾಡಿದಂಗೆ ಆಗುತ್ತೆ. ಬಟ್ ಅದು ಅವ್ರ ರಾಜಕೀಯವಾದ ಹೋರಾಟ. ಅವ್ರು ಕಾಂಗ್ರೆಸ್ ವಿರುದ್ಧ ಮಾಡ್ತಾರೆ, ಇವರು ನಮ್ಮ ಅರವಿಂದ್ ಅವ್ರು ಹೇಳಿದ್ದು ಬಹಳ ಆದರ್ಶ ಅನ್ಸ್ತದೆ. ಯಾಕಂದ್ರೆ ನನಗೆ ಈಗಾಗ್ಲೇ 80 ವರ್ಷ. ನಾನು ಬಹುಶಃ ಅವ್ರು ಹೇಳಿರ್ತಕ್ಕಂತ ಪ್ಲೇಟೋವಿನ ಏನು ಆದರ್ಶ ರಾಜ್ಯ ಇದೆ ನೋಡಕ್ ಸಾಧ್ಯ ಇಲ್ಲ. ಅಲ್ಲ, ನಮಗೆ ಅಷ್ಟು ವಯಸ್ಸು ದೇವರು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಆದ್ರೆ ಅರವಿಂದ್ ಅವ್ರು ಹೇಳಿದ್ದಂತ ಒಂದು ವಾತಾವರಣ ಇಲ್ಲಿ ಬರ್ಬೇಕಾದ್ರೆ ಸುಮಾರು 20 ರಿಂದ 40 ವರ್ಷ ಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿಯೂ ಆ ಮುಖ್ಯಮಂತ್ರಿ ಅಥವಾ ಶಾಸಕನ MP ಹೆಂಡತಿ ಇದಾವಲ್ಲ, ಅವ್ರ ಮಕ್ಕಳು ಅವರ ಕರಪ್ಟ್ ದುಡ್ಡನ್ನ ಅವ್ರು ಬಳಸಬಾರದು. ಆ ಒಂದು ನೈತಿಕ ಪ್ರಜ್ಞೆ ಬಂದಾಗ ಅರವಿಂದ್ ಹೇಳಿದ ಮಾತಿಗೆ ಒಂದು ಒಳ್ಳೆಯ ಲೀಡರ್ ಬರ್ತಾನೆ. ಈಗ ನಮ್ಮಲ್ಲಿ ಕಳ್ಳರನ್ನ ಕರೆದ್ಬಿಟ್ಟು ಅವ್ರು ಸನ್ಮಾನ ಮಾಡಿ ಅವ್ರ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ನಾನು ಇಂಥ ದೊಡ್ಡ ಮನುಷ್ಯನ ಕಾಂಟ್ಯಾಕ್ಟ್ ಇದೆ ಅಂತೇಳಿ ಅದನ್ನೇ ಒಂದು ಬಂಡವಾಳ ಮಾಡಿ ವ್ಯವಹಾರ ಮಾಡ್ತಾರೆ. ಅದರಿಂದ ಈ ಒಂದು ಸನ್ನಿವೇಶದಲ್ಲಿ ಅವ್ರು ಹೇಳ್ತಕ್ಕಂಥ ಆದರ್ಶ, ಅವ್ರು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ನೋವನ್ನ ಅವ್ರು ಪಾಸಿಟಿವ್ ಆಗಿ ಹೇಳಿದಾರೆ. ಓಕೆ, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ದಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂದ್ರೆ ಈಗಿರ್ತಕ್ಕಂಥ ಈ ಕಳೆ ಅಥವಾ ಕೆಟ್ಟ ವ್ಯಕ್ತಿಗಳಿದಾರಲ್ಲ, ಇವರ ಸಂತತಿ ಶನಿ ಸಂತಾನದ ರೀತಿಯಲ್ಲಿ ಬೆಳೀತಾ ಇದೆ. ಅವರ ಆಸ್ತಿಗಳನ್ನ ರಮೇಶ್ ಕುಮಾರ್ ಹೇಳಿದ್ರಲ್ಲ, 3 ರಿಂದ 5 ಜನ್ಮಕ್ಕಾಗುವಷ್ಟು ಆಸ್ತಿಯನ್ನ ನಾವು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹೆಸರಿನಲ್ಲಿ ಮಾಡಿದೀವಿ ಅಂತ ಅವ್ರು ಹೇಳಿದ್ರು. ಇವರು BJP ಅವರು ಅಧಿಕಾರಕ್ಕೆ ಬಂದು ಕೇವಲ 2 ಅವಧಿಯಲ್ಲಿ ಅಷ್ಟು ಭ್ರಷ್ಟಾಚಾರಕ್ಕೆ ಬಂದು ಅಧಿಕಾರ ಕಳ್ಕೊಂಡು ಜನರಿಗೆ ಆಯ್ಕೆನೇ ಇಲ್ದಂಗೆ ಮಾಡಿದ್ದಾರೆ. ಅಂದ್ರೆ ಜನರ ಒಂದು ನಂಬಿಕೆಯನ್ನ ಉಳಿಸ್ಕೊಳ್ತಕ್ಕಂತ ಒಂದು ಮಿನಿಮಮ್ ಒಂದು ಬೇಸಿಕ್ ಆನೆಸ್ಟಿ. ನಾವು ಯಾರು ಸತ್ಯಾರಿಶ್ಚಂದ್ರ ಆಗ್ಬೇಕಾಗಿಲ್ಲ, ಸಂತರಾಗಬೇಕಾಗಿಲ್ಲ, ಸೈಂಟ್ ಇನ್ ಪಾಲಿಟಿಕ್ಸ್. ಆದರೆ ಈ ರೀತಿ ಹಗರಣಗಳಾದಾಗ ಮಾನ ಮರ್ಯಾದೆಯಿಂದ ನಾನು ಈ ತಪ್ಪನ್ನ ಮಾಡಿಲ್ಲ
ನಾನು ಆ ಸ್ಥಾನದಲ್ಲಿ ಇರುವುದಿಲ್ಲ, ನಾನು ಅದು ಪರೀಕ್ಷೆಯಾಗಿ ಹೊರಬರೋವರೆಗೂ ಪ್ಯೂರಾಗಿ ನಾನು ಬರ್ತಕ್ಕಂಥದ್ದನ್ನ ಮಾಡ್ತಕ್ಕಂಥ ರಾಜೀನಾಮೆ ಕೊಡ್ತಕ್ಕಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲಕ್ಕೆ ಹೋದ್ರು, ರಾಮಕೃಷ್ಣ ಹೆಗಡೆ ಕಾಲಕ್ಕೆ ಹೋದ್ರು. ಅವ್ರು ಹೇಳಿದ್ರಲ್ಲ, ಬಂಗಾರಪ್ಪನವ್ರ ಕಾಲದಲ್ಲಿ ಇದ್ದಂತ ಮುತ್ಸದ್ದಿಗಳು ಸ್ಟೇಟ್ಸ್ಮನ್, ಈಗ ಸ್ಟೇಟ್ಸ್ಮನ್ಗಳು ಇಲ್ಲ, ಕ್ರಿಮಿನಲ್ಸ್. 43% of criminals are in the state legislature as well as in the parliament. ಈ ಒಂದು 43% ಶನಿ ಸಂತಾನಗಳು ಈ ದೇಶವನ್ನ ಅಪಹಪಿಯಾಗಿ ತಿಂತಕ್ಕಂಥವ್ರು ರಾಜಕೀಯದಲ್ಲಿ ಇರುವವರೆಗೂ ಬಹುಶಃ ಈ ರೀತಿ ಹಗರಣಗಳು ಒಂದಲ್ಲ ಎರಡಲ್ಲ ನೂರಾರು ನಡೆದುಕೊಂಡು ಬರ್ತವೆ. ಸಿಗ್ತಾನೆ, ಸಿಗದೆ ಬಚಾವಾಗ್ತಾನೆ. ಆದ್ರಿಂದ ಕಾನೂನಿನ ಒಂದು ಇದರಲ್ಲಿ ಅವ್ರ ಲಾಯರ್ ಹೇಳಿದ್ದು ಒಂದು ಪಾಯಿಂಟ್ ನಿಜ. ಏನಂದ್ರೆ ಎಷ್ಟೇ ಕಳ್ಳಾದ್ರೂ ಕಾನೂನಲ್ಲಿ ಅವ್ನು ನಿರ್ದೋಷಿ ಅಂದ್ಬಿಟ್ರೆ ಅವ್ನು ಒಂದು ಸರ್ಟಿಫಿಕೇಟ್ ಕೊಟ್ಟು ಮೀಡಿಯಾನು ಹೇಳುತ್ತೆ ನಿಷ್ಕಳಂಕವಾಗಿ ಬಂದ್ರು. ನಿಷ್ಕಳಂಕ ಅದಲ್ಲ, ಆತ್ಮಸಾಕ್ಷಿ. ನನ್ನ ಕಾನ್ಶಿಯನ್ಸ್ ಇದ್ರೆ, ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ರೆ ಈ ರೀತಿಯ ಅಪಾದನೆ ಬಂದಿದ್ರೆ ಅದು ನಾನು ನನ್ನ 14 ಸೈಟ್ ಕೇಳಿದ್ದೀನಿ ಅಂದ್ರೆ ಬಹುಶಃ ನಾನು ಯೋಚನೆ ಮಾಡ್ತಿದ್ದೆ, ನಾನು ಈ ಒಂದು ಸ್ಥಾನದಲ್ಲಿ ಕ್ಷಣಕಾಲ ದೂರ ಆಗಿ ಒಬ್ಬ ಇಂಟೀರಿಯಂ ಚೀಫ್ ಮಿನಿಸ್ಟರ್. ನೋಡಿ, ಕೇಜ್ರಿವಾಲ್ ಎಷ್ಟೇ ಕಳ್ಳ ಆದ್ರೂ ಒಂದು ಮಾರಲ್ ಒಂದು ಡಿಸಿಷನ್ ತಗೊಂಡ್ರು. ಏನ್ ಹೇಳಿದ್ರು, ನೀವು ಸೈನ್ ಮಾಡಂಗಿಲ್ಲ, ಆಫೀಸ್ಗೆ ಹೋಗಂಗಿಲ್ಲ, ಮನೆಯಲ್ಲೇ ಕೂತ್ಕೊಬೇಕು, CM ಅನ್ನೋದು ಲೆಟರ್ ಹೆಡ್ಡಿಗೆ ಮಾತ್ರ ಅಂದಾಗ ಅವನು ಯೋಚನೆ ಮಾಡಿದ, ಯಾವ ರೀತಿಯ ಸನ್ನಿವೇಶ ಬೇಡ ಅಂತ ಒಬ್ಬ ಅಧ್ಯಕ್ಷ ಕೊಡಿದ. ಅವಳು ಒಂದು ದೊಡ್ಡ ನಾಟಕ, ಒಂದ್ ಸಣ್ಣ ಕುರ್ಚಿ ಇಟ್ಕೊಂಡು ದೊಡ್ಡ ಕುರ್ಚಿ ಇಟ್ಕೊಂಡು ಇದೇ ನನ್ನ ಮುಖ್ಯಮಂತ್ರಿ. ಈ ರೀತಿ ಭರತನ ಹೋಲಿಕೆ, ಶ್ರೀರಾಮನ ಹೋಲಿಕೆ ಯಾವ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನಡೆಯುವುದಿಲ್ಲ. ಇವನ್ ಬ್ರಿಟನ್ ನಲ್ಲೂ ಅಮೆರಿಕಾದಲ್ಲಿ ಮಾಫಿಯಾ ಇದೆ. ರಾಜಕೀಯದ ದೃಷ್ಟಿಯಿಂದ ಹೇಳೋದಾದ್ರೆ ಈ ಕೇಸು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಮತ್ತೆ ಅವರ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಇರತಕ್ಕಂತ ಒಂದು ಕಪ್ಪು ಚುಕ್ಕೆ ಅದು ಅಳಿಸಿ ಹೋಗುವವರೆಗೂ ಸಿದ್ದರಾಮಯ್ಯನವರ ಮೇಲೆ ನೀಡ್ಲೆಸ್ ಸಸ್ಪಿಷನ್ ವಿಲ್ ಕಂಟಿನ್ಯೂ. ವಿನ್ಸ್ ಆರ್ ನಾಟ್, ಲೋಹಿತ್ ಸರ್, ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಮತ್ತೆ ಇನ್ವೆಸ್ಟಿಗೇಷನ್ ಬಗ್ಗೆ ಬಹಳ ಒತ್ತಿ ಹೇಳೋ ಪ್ರಯತ್ನವನ್ನ ಮಾಡಿದ್ರು. ಜನರಿಗೆ ಆ ಕ್ಲಾರಿಟಿ ಕೊಡಿ. ಪ್ರಾಸಿಕ್ಯೂಷನ್ ಕಾನೂನು ಕ್ರಮ, ಇನ್ವೆಸ್ಟಿಗೇಷನ್ ತನಿಖೆ, ಇದರ ಡಿಫರೆನ್ಸ್ ಏನು ಅಂತ. ತನಿಖೆ ಅನ್ನೋದೇನು ಅಂದ್ರೆ ಯಾವುದೋ ಒಂದು ವಿಷಯದಲ್ಲಿ, ಒಂದು ಪ್ರಕರಣದಲ್ಲಿ ದೂರು ಬಂದಾಗ, ಕಂಪ್ಲೇಂಟ್ ಬಂದಾಗ ಅದನ್ನ ತನಿಖೆ ಮಾಡಿ ದೂರು ಅಫರ್ಮೇಟಿವ್ ಆಗಿದೆಯಾ, ಅಂದ್ರೆ ದೂರು ಕೊಟ್ಟಿರೋದು ಸರಿ ಇದೆಯಾ ಇಲ್ವಾ ಅನ್ನೋದು ನೋಡ್ಕೊಳ್ಳೋದೆ ತನಿಖೆ. ತನಿಖೆನ ಹೇಗೆ ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಕಳ್ತನ ಮಾಡಿದಾನೆ, ಆ ಮೊಬೈಲ್ ಇಲ್ಲ ಅಂತ. ಆ ಮೊಬೈಲ್ ನಿಜವಾಗ್ಲೂ ಕಳ್ತನ ಆಗಿದೆಯಾ, ಇವನೇ ತಗೊಂಡಿದಾನ ಇಲ್ವಾ, ಏನಾಗಿದೆ ಅನ್ನೋದನ್ನ ಮಾಡೋದೇ ತನಿಖೆ. ತನಿಖೆ ಮಾಡೋವರೆಗೂ ಕೂಡ ಆತನ ಅರೆಸ್ಟ್ ಮಾಡಿ ಇಡಬೇಕಾ ಬೇಡವಾ, ಅದು ಎರಡನೇ ಪ್ರಶ್ನೆ. ಕೆಲವು ಪ್ರಕರಣದಲ್ಲಿ ಅರೆಸ್ಟ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಸಾಕ್ಷಿಯನ್ನ ನಾಶ ಮಾಡ್ಬಿಡ್ತಾರೆ ಅಂತ. ತನಿಖೆ ಮಾಡ್ಬೇಕಂದಾಗ ಮೊಬೈಲ್ ನೀರಲ್ಲಿ ಬಿಸಾಕ್ಬಿಟ್ರೆ ಹೋಗ್ಬಿಡುತ್ತೆ, ಅಥವಾ ಅವ್ರು ಹೋಗಿ ಬಂದಿರುವಂತ ಜಾಗಗಳನ್ನ ಏನಾದ್ರು ಅರ್ಧಾಕ್ಬಿಟ್ರು ತನಿಖೆ. ಪ್ರಾಸಿಕ್ಯೂಷನ್ ಅಂದ್ರೆ ಕಾನೂನಿನ ಕ್ರಮ ಅಂದ್ರೆ ಕೋರ್ಟ್ನಲ್ಲಿ ಯಾರೋ ಒಬ್ರು ಸರ್ಕಾರದ ಪರವಾಗಿ ಅಂದ್ರೆ ಕಂಪ್ಲೇಂಟ್ ನ ಪರವಾಗಿ ಮಾತಾಡ್ತಾರಲ್ಲ, ದಟ್ ಇಸ್ ಕಾಲ್ಡ್ ಪ್ರಾಸಿಕ್ಯೂಷನ್. ಕಂಪ್ಲೇಂಟ್ ನ ಪರವಾಗಿ ಯಾವಾಗ ಕೋರ್ಟ್ ನಲ್ಲಿ ಮಾತಾಡೋದು ಸ್ಟಾರ್ಟ್ ಆಗುತ್ತೋ, ಕಾನೂನಿನ ಕ್ರಮ ಸ್ಟಾರ್ಟ್ ಆಗುತ್ತೋ, ದಟ್ ಈಸ್ ಕಾಲ್ಡ್ ಪ್ರಾಸಿಕ್ಯೂಷನ್, ಕಾನೂನಿನ ಕ್ರಮ ಅಂತ ಹೇಳ್ತೀವಿ. ಕೋರ್ಟ್ ನಲ್ಲಿ ಹೋಗಿ ಮಾತಾಡೋದು ಪ್ರಕ್ರಿಯೆ ಸ್ಟಾರ್ಟ್ ಆಗೋವರೆಗೂ ಕೂಡ ಕಾನೂನಿನ ಕ್ರಮ ಆಗಕ್ಕೆ ಸಾಧ್ಯವೇ ಇಲ್ಲ. After inquiry completes, prosecution should begin. So they are not going hand in hand, alwa. It is a sequential one. So first whatever they have given will definitely proceeded by a prosecution if found guilty, or if prima facie there is enough substance. ತನಿಖೆ ಅನ್ನೋದು ಆಗ್ಲೇಬೇಕು. Definitely. To move the prosecution. ತನಿಖೆ ಆದಮೇಲೆ ಕೂಡ ಲೋಹಿತ್ ಸರ್ ಹೇಳಿ ಮೇಡಮ್, ಯಾರಾದ್ರೂ ಹೇಳ್ತಾ ಇದ್ದಾರೆ ಅದಕ್ಕೆ ಸುಮಾರು. ತನಿಖೆ ಆದ್ಮೇಲೆ ಪ್ರಾಸಿಕ್ಯೂಷನ್ ಹೋಗುವಂತದ್ದು. ಪ್ರಾಸಿಕ್ಯೂಷನ್ ಮೊದಲು ಸ್ಟಾರ್ಟ್ ಆಗಲ್ಲ, ತನಿಖೆ ಮೊದಲು ಸ್ಟಾರ್ಟ್ ಆಗುತ್ತೆ. ಇವಾಗ ಸಿಕ್ಕಿರೋದು ಅಷ್ಟೇ ತನಿಖೆಗೆ ಪರ್ಮಿಷನ್, ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಲ್ಲ. ರೈಟ್ ಗೊತ್ತಾಯ್ತು. ತನಿಖೆ ಎಲ್ಲ ಮಾಡಕ್ಕೋಸ್ಕರನೇ ಅಲ್ಲೊಂದು ಪಾಯಿಂಟ್ ನೀವು ಮೆನ್ಷನ್ ಮಾಡಿದ್ರಿ, ಒಂದು ಪ್ರಕರಣ ಅಂದಾಗ ತನಿಖೆ ಅಂದ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬೇಕಾ ಬೇಡವಾ, ಈ ಥರದ್ದು ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ. ಕೆಲವೊಂದು ಕಡೆ ಅರೆಸ್ಟ್, ಕೆಲವೊಂದು ಕಡೆ ಇಲ್ಲ ಅನ್ನುವಂಥ ಸಿಚುವೇಶನ್ ಬರುತ್ತೆ ಅಂದಾಗ ಈ ಕೇಸಲ್ಲಿ ಹೆಂಗೆ ಅಂತ. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಇದೆಯಲ್ಲ, ಅದು ರಾಜ್ಯವನ್ನು ಮುನ್ನಡೆಸುವಂಥ ಸ್ಥಾನ, ಘನತೆವೆತ್ತ ಸ್ಥಾನ. ಸೊ ಅವರ ಈಗ SITನೋ ಮತ್ತೇನೋ ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಅವ್ರ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಂದರೆ ಹೆಂಗೆ? ಈಗ ನಾವು ಒಬ್ಬ ವಕೀಲನಾಗಿ ಹೇಳ್ಬೇಕು ಅಂದ್ರೆ ದೇಶದ ಕಾನೂನಿಗಿಂತ ನಾವು ಯಾರು ಕೂಡ ದೊಡ್ಡರಲ್ಲ. ನಾವಾಗಿ ನೀವಾಗಿ ಕುಂತಿರೋರು, ಯಾರು ಮಾತಾಡ್ತಿದ್ರು, ಯಾರು ನೋಡ್ತಿದ್ರು ಕೂಡ ದೊಡ್ಡವರಲ್ಲ. ದೇಶದ ಕಾನೂನನ್ನ ಬಳಸ್ಕೊಳ್ಳುವಂಥದ್ದು ಅದು ಸರಿಯಾದ ದಾರಿಯಲ್ಲೇ ಬಳಸ್ಕೊಬೇಕು ಅಂತ ಹೇಳಿ ಅದನ್ನ ಮಾರಾಲಿಟಿ ಅಂತ ಹೇಳ್ತಾರೆ. ಅದರ ನಿರ್ಧಾರ ಮಾಡೋಕ್ಕೂ ಕೂಡ ಒಬ್ಬ ವ್ಯಕ್ತಿ ಇರ್ತಾನೆ, ಆತನ ಜಡ್ಜ್ ಅಂತ ಹೇಳ್ತೀವಿ.
ಈ ಕಾನೂನಲ್ಲಿ ಕೆಲವು ಸಬ್ ಕ್ಲಾಸ್ಗಳು ಇರ್ತವೆ, ಅಂದ್ರೆ ರಿಸ್ಟ್ರಿಕ್ಷನ್ಸ್ಗಳು ಇರ್ತವೆ. ಯಾವ ರೀತಿ ಅರೆಸ್ಟ್ ಮಾಡ್ಬೇಕು, ಯಾವಾಗ ಅರೆಸ್ಟ್ ಮಾಡ್ಬೇಕು ಅನ್ನೋದು ಕೂಡ ಇರ್ತವೆ. ಅದಕ್ಕೆ ಎಲ್ಲಾ ತನಿಖೆಗಳಿಗೂ ಕೂಡ ಇವನ್ ಮರ್ಡರ್ ಕೇಸ್ ಆಲ್ಸೋ ನೋಟಿಸ್ ಅನ್ನ ಕೊಡುವಂತದ್ದು ಬಹಳ ಮುಖ್ಯ. ಯಾಕೆ ಇದು ಬಂತು, ಕಾನೂನು ಯಾಕೆ ಇಷ್ಟು ಹೇಳ್ತಾರಲ್ಲ ಇವಾಗ ಎಲ್ರು ಏನು ಕಾನೂನು ಎಲ್ಲರೂ ತಪ್ಪಿಸ್ಕೊಂಡ್ಬಿಡ್ತಾರೆ, ಇನ್ನು ಬರೀ ಆರೋಪಿ ಅಪರಾಧಿ ಆಗಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ಪ್ರಪಂಚ, ಈ ದೇಶ 200 ವರ್ಷ 300 ವರ್ಷದಿಂದ ಇದಾಗಲೇ ನೋಡ್ಬಿಟ್ಟಿದೆ. ಒಬ್ಬ ಅಮಾಯಕ ಏನೂ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಒಬ್ಬ ಫ್ರೀಡಮ್ ಫೈಟರ್ ಆತರನ್ನ ನೀನು ಬಾಂಬ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ, ಬರೇ ಫ್ರೀಡಮ್ ಫೈಟ್ ಮಾಡ್ತಿದ್ರೆ ಸಾಕು, ಯಾರೋ ಒಬ್ಬ ಗವರ್ನರ್ ವಿರುದ್ಧ ಮಾತಾಡಿದ್ರೆ ಸಾಕು, ಪೊಲೀಸ್ ವಿರುದ್ಧ ಮಾತಾಡಿದ್ರೆ ಸಾಕು, ನೀನು ನಿನ್ನ ಹಕ್ಕನ್ನ ಕೇಳಿದ್ರೆ ಸಾಕು, ಸುಳ್ಳು ಪ್ರಕರಣಗಳನ್ನ ಹಾಕಿ ಆತನ್ನ ವರ್ಷಾನುಗಟ್ಲೆ ಒಳಗಡೆ ಇಟ್ಟಿರುವಂತದ್ದನ್ನ ನಾವು ಇತಿಹಾಸಗಳಲ್ಲಿ ಓದ್ತೀವಿ. ಅದನ್ನ ಟ್ರಾನ್ಸ್ಪರೆನ್ಸಿ ಆಗಿ ಇಟ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಕಾನೂನುಗಳನ್ನ ಮಾಡಿರೋದು. ಓಕೆ, ಗೊತ್ತಾಯ್ತು. ಈಗ ಒಂದು ಕ್ಲಾರಿಟಿ ಸಿಕ್ತು ಲೋಹಿತ್ ಸರ್. ಇನ್ನೊಂದು ಪ್ರಶ್ನೆ ಇದೆ. ನೀವಾಗಲೇ ಮಾತಾಡ್ತಾ ಇರಬೇಕಾದ್ರೆ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಒಂದು ಸಮ್ ಎಕ್ಸ್ಟೆಂಟಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇಷ್ಟೆಲ್ಲ ನೀವು ವಾದ ಮಾಡ್ತಿದ್ದೀರಲ್ಲ, ಇದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರದ ಬಗ್ಗೆ ನೀವು ಉಲ್ಲೇಖ ಮಾಡ್ತಿಲ್ಲ ಅಂತ ಹೇಳ್ತಾರಲ್ವಾ, ಮಾಡ್ತಿದ್ದೀರಾ ಅಂತ ಕೇಳ್ತಾರಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ FIR ಅನ್ನೋದಾದರೆ ಅದು ಸಿದ್ದರಾಮಯ್ಯ ವಿರುದ್ಧ ಏನಾದರೂ ಆಗುತ್ತಾ, ಅವರ ಕುಟುಂಬಸ್ಥರ ಮೇಲಾಗುತ್ತೆ, ಹೆಂಗಿದು? ಇಲ್ಲ, ಅವ್ರು ಹಾಂ ಹಾಂ ಲೋಹಿತ್ ಸರ್ ಕೇಳಿಸ್ತಾ ಇದೆಯಾ? FIR ಬಗ್ಗೆ ನಾನು ಮಾತಾಡಿದೆ. ಇಸ್ ಅ ವಂಡರ್ಫುಲ್ ಕ್ವಶನ್ ಮೇಡಮ್, ಐ ಅಪ್ರಿಶಿಯೇಟ್ ಯು. ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಎಲ್ಲೂ ಕೂಡ ಅಕ್ಸೆಪ್ಟ್ ಮಾಡಿರಲಿಲ್ಲ, ನಿಮ್ಮಿಂದ ನಾನು ಕೇಳಿ ಬಹಳ ಸಂತೋಷ ಆಯ್ತು. ಸಿ, ಈ ಪ್ರಕರಣದಲ್ಲಿ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಆಗಿರೋದ್ರಿಂದ ಈ ಸಬ್ ಕ್ಲಾಸ್ ನಲ್ಲಿ ಟ್ರಾನ್ಸಾಕ್ಷನ್ ಆಗಿರುವಂತ ಅವತ್ತಿನ ಅಧಿಕಾರಿಗಳಿಂದ ಹಿಡಿದು ಎಲ್ಲರ ಮೇಲೂ ಕೂಡ ಆಗ್ಬೇಕು, ಅವಾಗಲೇ FIR ಅನ್ನುವಂಥದ್ದು. ಸಿದ್ದರಾಮಯ್ಯ ಅವ್ರ ಮೇಲೆ ಮಾತ್ರ ಆಗಲ್ಲ. ಅಲ್ಲ, ಇವಾಗ FIR ಫೈಲ್ ಮಾಡ್ಬಿಟ್ಟು ತನಿಖೆ ಮಾಡ್ತಾರಾ, ಇಲ್ಲ ಡೈರೆಕ್ಟ್ ಆಗಿ ಬರೀ ಇನ್ಕ್ವೈರಿ ಆಗುತ್ತಾ? ಸಾರಿ, ವಿಲ್ FIR ಬಿ ಫೈಲ್ಡ್ ನೌ? ಡೆಫಿನೆಟ್ಲಿ. ಈಗ ತನಿಖೆಯನ್ನ FIR ಮಾಡಬೇಕಾಗುತ್ತೆ. ಅಲ್ಲೇನಾದ್ರೂ ಒಂದು ನಂಬರ್ ಇರ್ಬೇಕಾಗುತ್ತೆ ತನಿಖೆ ಮಾಡೋ. ಅಲ್ಲ, FIR ನಂಬರ್ ಬಂದಾಗ ಅದು ಮತ್ತೆ ಪ್ರಾಸಿಕ್ಯೂಷನ್ ಅಂತ ಅಂತಾರಲ್ವಾ? ತನಿಖೆ ಮಾಡಬೇಕು. ಒಂದೇ ನಿಮಿಷ ಸರ್. FIR ಫೈಲ್ ಮಾಡಿದಾಗ ವಿಲ್ ಇಟ್ ಕಾಲ್ ಬಿ ಅ ಪ್ರಾಸಿಕ್ಯೂಷನ್ ಆರ್ ಜಸ್ಟ್ ಅ ಇನ್ವೆಸ್ಟಿಗೇಷನ್? ಇನ್ವೆಸ್ಟಿಗೇಷನ್. FIR ಕೋರ್ಟ್ ಒಳಗಡೆ ಹೋದಾಗ ಅದು ಪ್ರಾಸಿಕ್ಯೂಷನ್ ಆಗುತ್ತೆ. That is what I am trying to tell. Whether FIR will be filed when there is no permission for prosecution, only inquiry is been given, will it be called for an FIR or no? You are contradicting your own words. ಏನು ಹೇಳಿ ಸರ್, ಕ್ಲೀನ್ ಆಗಿ ಆರಾಮಾಗಿ ಸರ್. ಈಗ FIR ಅನ್ನ ಫೈಲ್ ಮಾಡ್ತಾರಾ ಈಗ ಅಂತ ನೀವು FIR ಫೈಲ್ ಮಾಡ್ತಾರೆ ಅಂದ್ರೆ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಅ ಪ್ರಾಸಿಕ್ಯೂಷನ್. FIR ಮಾಡಾದ್ಮೇಲೆ ತನಿಖೆಗೆ ಕೊಡ್ತಾರೆ ಸರ್. ಪ್ರಾಸಿಕ್ಯೂಷನ್ ಕೋರ್ಟ್ FIR ಕೋರ್ಟ್ಗೆ ಹೋದಾಗ ಅದು ಕಾನೂನಿನ ಕ್ರಮ ಆಗುತ್ತೆ. ಕೋರ್ಟಿನಿಂದ ಬರುವಂತ ತನಿಖೆ ಕ್ರಮ ಆಗ್ತವೆ. ಕೋರ್ಟಿನಿಂದ ಬರುವಂತ ಆದೇಶಗಳು ಅದ್ರ ಮೇಲೆ ಬರುವಂತದ್ದು ಕಾನೂನಿನ ಕ್ರಮ ಆಗ್ತವೆ. FIR ಆದ ತಕ್ಷಣ ತನಿಖೆಯನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವ್ದೇ FIR ಆದ್ರೂ ಕೂಡ 24 ಗಂಟೆ ಒಳಗಡೆ ಕೋರ್ಟ್ಗೆ ಹೋಗ್ಲೇಬೇಕು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೈ ಸೇರ್ಲೇಬೇಕು. ಅಲ್ಲ, ಆ ಸಿಚುವೇಶನ್ ನಾವು ಪ್ರಾಸಿಕ್ಯೂಷನ್ ಅಂತ ಕರೆಯಕ್ ಆಗಲ್ವಾ ಅಂತ. ಸೊ ಎನಿಹೌ ಅದು ಕೋರ್ಟ್ಗೆ ಹೋಗುತ್ತೆ ಅನ್ನೋದಾದ್ರೆ ಕ್ರಮ ತಗೋಬೇಕು ಮೇಡಮ್. ಕಾನೂನು ಏನಾದ್ರೂ ಕೋರ್ಟ್ ನಿಂದ ವಾರೆಂಟ್ ನ ತಗೊಂಡಾಗ ದಟ್ ಇಸ್ ಅ ಪ್ರಾಸಿಕ್ಯೂಷನ್. ಮೇಡಮ್, ಈ ಹಂತದಲ್ಲಿ ನಾನು ಹೇಳೋದು ಒಂದೇ, FIR ಮಾಡಿದ್ಮೇಲೆ ತನಿಖೆ ಮಾಡ್ಬೇಕಾಗುತ್ತೆ. FIR ಆದ ತಕ್ಷಣ ಪ್ರಾಸಿಕ್ಯೂಷನ್ ಆಗಲ್ಲ. FIR ಮೇಲೆ ಆಗುವಂತ ಆದೇಶಗಳನ್ನ ಪ್ರಾಸಿಕ್ಯೂಷನ್ ಕ್ರಮವನ್ನ ತಾವು ಮಾಡ್ಬೇಕಾಗುತ್ತೆ. ಕಾನೂನಿನ ಕ್ರಮ ಯಾರು ತಗೋಬೇಕು? ಕೋರ್ಟ್ ತಗೋಬೇಕು, ನ್ಯಾಯಾಲಯ ತಗೋಬೇಕು ಕ್ರಮವನ್ನು. Right. Madam, so I have to prosecution agi madam. There is no contrary on my statement, don't worry. Okay. See, there are two aspects which I have understood. One is that ಇವರು ತುಂಬ ಡೀಟೇಲ್ ಆಗಿ ಏನೋ ನಮ್ಮ ಈಗ ಜಡ್ಜ್ ಅವರು ಏನು ನಾಗಪ್ರಸಾದ್ ಅವರು ಏನು ಕೊಟ್ಟಿದ್ದಾರೆ, ತುಂಬ ಡೀಟೇಲ್ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಸಿ, ಕೋರ್ಟಲ್ಲಿ ಹೋಗಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಏನು ನುಕ್ಸಾನ ಆಗಿದೆ ಅನ್ನೋದು ಕೂಡ ಇದರಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಹಿ ಹಸ್ ಗಿವನ್ ಅ ವರ್ಡಿಕ್ಟ್ ಆಫ್ 197 pages or 198 pages. I am not very sure. 197 pages and detail chronologically ಅದು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಇದಾಗಿತ್ತು, ಈ ಸಮಯದಲ್ಲಿ ಇದಾಗಿತ್ತು, ಈ ಸಮಯದಲ್ಲಿ ಇದಾಗಿತ್ತು ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಷ್ಟೇ. ಆಮೇಲೆ ಇದೇನು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಏನೋ ಒಂದು ಅದು ಇದು ಏನೋ ತೆಗಿಬೇಕಂತಲ್ಲ. ಇಟ್ ಇಸ್ ಅ ಡಾಕ್ಯುಮೆಂಟರಿ ಎವಿಡೆನ್ಸ್ ಓನ್ಲಿ.
ಅರ್ಥ ಆಯ್ತಲ್ವಾ? ಮನಸ್ಸು ಮಾಡಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂದಮೇಲೆ ಒಂದು ತಿಂಗಳಲ್ಲಿ ಗೊತ್ತಾಗ್ಬೋದು ಇದು. ಹಾಗಾಗಿ 16 ವರ್ಷ ಆಗ್ತಾ ಇತ್ತು ಅಂತ ಹೇಳಿದ್ರು, ಇದು ಹೇಳಿದ್ರು. ಆಲ್ ದೀಸ್ ಥಿಂಗ್ಸ್ ಆರ್ ಫುಲಿಶ್. He might go, but then there are very few chances. That is why he has detailed it in 197 pages. So ಅವ್ರೇನ್ ಹೇಳಿದ್ರು, ಇಲ್ಲ ಇದು ನಿಂತು ಹೋಗ್ಬೋದು, ಕ್ಲಾಶ್ ಆಗೋಗ್ಬೋದು, ಮಲ್ಟಿ ಜಡ್ಜ್ಗೆ ಹೋದ್ರೆ, ಇಲ್ಲದ್ರೆ ಬೆಂಚ್ ಪ್ಯಾನಲ್ಗೆ ಹೋದ್ರೆ, ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಂತ. There is very little chance for it because judgment very clearly says there is an application of mind ಅಂತ ಹೇಳ್ಬಿಟ್ಟಿದ್ದಾರೆ. It has been agreed. So ಈಗ ಅರ್ಧ ಕೊಟ್ಟಿಲ್ಲ, ಅರ್ಧ ಕೊಟ್ಟಿದ್ದಾರೆ. All that is not there because prosecution ಮತ್ತೆ ಎನ್ಕ್ವೈರಿ ಒಟ್ಟಿಗೆ ಕೊಡೋಕ್ಕಾಗಲ್ಲ. ಮೊದಲು ಎನ್ಕ್ವೈರಿ ಆಗಬೇಕು, ಆಮೇಲೆ ಪ್ರಾಸಿಕ್ಯೂಷನ್ ಆಗಬೇಕು, because he is part of an executive. That's all. That is okay. ಮಿಕ್ಕಿದ್ ಎಲ್ಲನೂ ಅವ್ರು ಒಪ್ಕೊಂಡಂಗಾಗಿದೆ. ಅರ್ಥ ಆಯ್ತಾ? And he has chronologically listed it. That is number 1. Number 2, what I am trying to tell is, ಇಲ್ಲಿ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ. ಪೊಲಿಟಿಕಲ್ ಅನಲಿಸ್ಟ್ ಆಗಿ ನಾನು ಇದನ್ನು ಹೇಳದೇ ಇದ್ರೆ ನನ್ನ ಜವಾಬ್ದಾರಿ ಮಿಸ್ ಆಗುತ್ತೆ. ಕಾಂಗ್ರೆಸ್ಸಿನ ಬೆಳವಣಿಗೆಗೆ ಕಾಂಗ್ರೆಸ್ ಅವರು ಇವ್ರನ್ನ ಆಹ್ವಾನ ಮಾಡಿ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಇವರು ಮೂಲತಃ ಕಾಂಗ್ರೆಸ್ ಅವರಲ್ಲ. ಕಾಂಗ್ರೆಸ್ ಅವರು ಇವರಿಗೆ ಕಾಂಗ್ರೆಸ್ ಹ್ಯಾಸ್ ರಿವಾರ್ಡೆಡ್ ಹೀಸ್ ಫಾರ್ ಹಿಸ್ ಸ್ಕಿಲ್ಸ್ ಅಂಡ್ ವಾಟ್ ಎವರ್ ಇಟ್ ಇಸ್. ಈಗ ಕಾಂಗ್ರೆಸ್ನ ಹೋಗ್ತಾ ಇರುವಾಗ ನಾವು ಮುಳುಗಿಸ್ಬಿಟ್ಟು ಹೋಗಬಾರ್ದು ಅನ್ನೋ ಜವಾಬ್ದಾರಿ ಅನ್ನೋದು ಇರಬೇಕು ಸಿದ್ದರಾಮಯ್ಯ ಅವರಿಗೆ. ಇದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಶ್ರುತಿ ಮಾಡಿದ್ದಾರೆ, ಎಲ್ಲೋ ಒಂದ್ ಕಡೆ ಯಾವ ಒಂದು ವಿವೇಚನೆಯಿಂದ, ಯಾವ ಒಂದು ದಟ್ ಸೆನ್ಸೇಷನ್ಸ್ ಶುಡ್ ಹ್ಯಾವ್ ಬೀನ್, ಇಟ್ ಇಸ್ ನಾಟ್ ಬೀನ್ ರೆಪ್ರೆಸೆಂಟೆಡ್ ಅನ್ನೋದಂತ ನಾನು ಹೇಳ್ತೀನಿ. ಬೆಳಗಿನಿಂದ ನೋಡಿದಂತಹ ಬೆಳವಣಿಗೆಗಳಲ್ಲಿ ಇನ್ನೂ ಕೂಡ ಮನಸ್ಸಲ್ಲಿರುವಂಥದ್ದು HD ಕುಮಾರಸ್ವಾಮಿ ಅವರ ಹೇಳಿಕೆ. ಶಶಿಕಾಂತ್ ಸರ್, ಈ ಬಗ್ಗೆ ಈಗ ನಾನು ರೆಸಿಗ್ನೇಷನ್ ನಾನು ಕೇಳಿಲ್ಲ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾಕೆ ಈ ಥರದ್ದು ಸಡನ್ ಬೆಳವಣಿಗೆಗಳು? ಎಂಥದ್ದೇ ಪ್ರಕರಣ ಆದ್ರೂ ಎದ್ದು ಬಂದು ಮಾತಾಡ್ತಿದ್ರು ಕುಮಾರಸ್ವಾಮಿ ಅವರು. ಇವ್ರ ಮೇಲೆ ಬೇಕಾದಷ್ಟು ಪ್ರಕರಣಗಳು ಎಕ್ಸಾಕ್ಟ್ಲಿ ಈಗಾಗಲೇ ಇಕ್ಕಳ ಅವ್ರ ಕತ್ತಿಗೆ ಉರುಳಾಗ್ತಾ ಇದೆ. ಆಮೇಲೆ ಮೂಡಾದಲ್ಲಿಯೂ ಸಹಿತ ಇವರು ಬೇನಾಮಿಯಾಗಿ ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ ಇವರೆಲ್ಲರೂ ಸಹಿತ. ಬೆಂಗಳೂರಲ್ಲಿ ಇದ್ಬಿಟ್ಟು ನಾನು ಮೈಸೂರು ನಿವಾಸಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ಆದ್ದರಿಂದ ಯಾವತ್ತೂ ಸಹಿತ ಎಲ್ಲಿ ನನ್ನ ಪ್ರಕಾರಗಳು ಹೆಚ್ಚು ಹೊರಗಡೆ ತರ್ತಾರೋ ಇವರು ಅಂತ ಒಂದು SR ಹಿರೇಮಠ ಅವರು ಕೇಸ್ ಹಾಕಿದ್ದಾರೆ ತುಮಕೂರು ಹತ್ರ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಮೂಡ ಹಗರಣದ ದೊಡ್ಡ ಮಟ್ಟದ ಹೋರಾಟ ಆಗ್ತಿದ್ದ ಸಂದರ್ಭದಲ್ಲಿ ಈ ಕಡೆ ಜನಾಂದೋಲನ ಬೇರೆ ಆಗ್ತಾ ಇತ್ತು. ಈಗ ನಾಳೆ ದೊಡ್ಡ ಮಟ್ಟದ ಹೋರಾಟ, ಇವ್ರೇನಾದ್ರೂ ಅದು ಕೌಂಟರ್ ಕೊಡೋ ಚಾನ್ಸಸ್ ಇರುತ್ತಾ? ಕೊಡ್ಬೋದು. ಇಲ್ಲಿವರೆಗೂ ಅದೇ ಆಗ್ತಾ ಬಂದಿದೆ. ಇದು ಅವಧನೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅವರು ಎಷ್ಟೊಂದು ಹಗರಣಗಳು ಹೊರಗೆ ಬರುವಂತ ಸಾಧ್ಯತೆ ಇದೆ. ಪೊಲಿಟಿಕಲ್ ಡಿಸಿಷನ್ ತಗೊಳ್ತಾರೆ ಸರ್. ಒಂದು ನಿಮಿಷ, ನಾನು ಟೈಮ್ ಆಯ್ತು, ಒಂದು ನಿಮಿಷ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಬಿಟ್ರೆ ನಾನು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಪಾಲಿಟಿಕಲ್ ಆಗಿ ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರ ಪ್ರತಿಭಟನೆ, ಅವ್ರ ಪ್ರತಿಭಟನೆ, ಇವೆಲ್ಲವೂ ಸಹಿತ ನಿರಂತರವಾಗಿ ನಡೀತಾ ಇರ್ತವೆ. ಜನರ ಅಭಿವೃದ್ಧಿ, ಜನರ ಕಾಳಜಿಯನ್ನು ಬೆರೆತು ಇವೆಲ್ಲವೂ ಸಾಧ್ಯತೆಗಳು ಇದ್ದಾವೆ. ಸೊ ಆದ್ದರಿಂದ ಈಗ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮುಂದೆ ಇರ್ತಕ್ಕಂಥ ಆಯ್ಕೆಗಳು ಏನು ಅನ್ನೋದನ್ನೇ ಕೊನೆಯಿಂದ ನೋಡ್ಬೇಕಾಗಿದೆ ಅಷ್ಟೇ. ಒಂದು ರಾಜೀನಾಮೆ ಕೊಡಬೇಕು, ಅವ್ರು ಕೊಡೋದಿಲ್ಲ. ಎರಡನೇದಾಗಿ ಈಗ ಏಕಪೀಠದ್ದು ಆರ್ಡರ್ ಬಂದಿದೆ. ಈಗ ದ್ವಿಸದಸ್ಯ ಪೀಠಕ್ಕೆ ಅವರು ಅರ್ಜಿ ಸಲ್ಲಿಸಬಹುದು. ವಿ ಆರ್ ನಾಟ್ ಹ್ಯಾಪಿ ಅಂತ ಹೇಳ್ಬಿಟ್ಟು, ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೂ ಹೋಗಬಹುದು. ಸೊ ಈ ಅವಕಾಶಗಳು ಇದ್ದಾವೆ. ಅದನ್ನ ಬಳಸ್ಕೊಡ್ತಾರೋ ಇಲ್ವೋ ಅನ್ನೋದು ಅವರ ಕಾನೂನು ತಜ್ಞರು ಏನಿದಾರಲ್ವಾ ಅವರು ಕೊಡುವ ಸಲಹೆ ಮೇಲೆ ಅದು ನಡೀತಾ ಹೋಗುತ್ತೆ. ಆದ್ದರಿಂದ ನಮ್ಮ ಸ್ನೇಹಿತರ ಒಂದು ತುಂಬಾ ಪಾಸಿಟಿವ್ ಆದರ್ಶ ಇದೆಯಲ್ಲ, ನಿಜಕ್ಕೂ ಸಹಿತ ನಮ್ಗೆಲ್ಲರಿಗೂ ಎಲ್ಲರಿಗೂ ಕೇಳಲಿಕ್ಕೆ ಬಹಳ ಖುಷಿಯಾಗಿರುತ್ತೆ. ಈ ಎಲ್ಲ ಕ್ರಿಮಿಕೀಟಗಳು ಹೋಗ್ಬಿಡ್ಬೇಕು, ಎಲ್ಲವೂ ಸಹಿತ ಅವ್ರಿಗೆ ಸ್ಪ್ರೇ ಮಾಡ್ಬಿಡ್ಬೇಕು, ನಾವು ಕಳೆನಾಶಕ, ಕೀಟನಾಶಕ ಅನ್ನೋದೆಲ್ಲವೂ ಸರಿ. ಅವರು ಹೇಳಿದ್ರು, ನಮ್ಮ ಪುರಾಣಿಕ್ ಸಾಹೇಬರು ಸಹಿತ ಆತ್ಮಸಾಕ್ಷಿ ಅಂತ. ಅದು ಇದ್ರೆ ರಾಜಕಾರಣದಲ್ಲಿ ಇರ್ತಾರ ಸರ್? ರಾಜಕಾರಣ ಅನ್ನೋದು ಆತ್ಮಸಾಕ್ಷಿಯನ್ನ ಬಿಟ್ಟವರು, ಅದನ್ನ ಮನೆಯಲ್ಲಿ ಇಟ್ಟವರು ಅಂತವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯತೆಗಳು ಇರೋದ್ರಿಂದ ಈ ಎಲ್ಲಾ ಆದರ್ಶಗಳು ನೋಡೋಣಂತೆ. ಜನನೊಂದನ ಆಗಿ ಎಲ್ಲಾ ವ್ಯವಸ್ಥೆ ಬದಲಾದಾಗ ನೋಡೋಣಂತ. ಈ ಸದ್ಯಕ್ಕೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಈಗ ನಮಗೆ ಬೇಕಾಗಿರುವ ನೈತಿಕತೆ ಹೊರಟೋಯ್ತು, ಆತ್ಮಸಾಕ್ಷಿ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗಿರುವುದನ್ನ ಹೇಗೆ ಸರಿಪಡಿಸಬೇಕು, ಹೇಗೆ ಜನಪರವಾಗಿ ಇವರು ಯೋಚನೆ ಮಾಡುವಾಗೆ ಮಾಡಬೇಕು ಅನ್ನುವುದು ಮಾತ್ರ ನಮ್ಮ ಮುಂದಿರ್ತಕ್ಕಂಥ ಆಯ್ಕೆ ಆಗಿದೆ ಸರ್. ಕಾರ್ಯಕ್ರಮದಲ್ಲಿ ಅರವಿಂದ್ ಅವರು, ಶಶಿಕಾಂತ್ ಅವರು, ಲೋಹಿತ್ ಅವರು, ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೊಟ್ಟಂತಹ ಆದೇಶಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಆಫ್ಕೋರ್ಸ್ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ತಾರೆ. ರಾಜಕೀಯವಾಗಂತೂ ಒಂದಷ್ಟು ವ್ಯತಿರಿಕ್ತ ಬೆಳವಣಿಗೆಗಳು ನಡೆಯುತ್ತೆ. ಯಾರೋ ಹಲವರು ಹೇಳ್ತಾ ಇದ್ರು, BJP ಮತ್ತು JDS ಈ ಆದೇಶವನ್ನು ಕಾಯ್ತಾ ಇತ್ತೋ ಇಲ್ಲೋ, ಕಾಂಗ್ರೆಸ್ನವರಂತೂ ಕಾಯ್ತಾ ಇದ್ರು ಅಂತ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಅದೆಂಥ ಬೆಳವಣಿಗೆಗಳಾಗ್ತವೋ ಕಾದು ನೋಡಬೇಕು. ಕಾರಣ ಜನ ಕೊಟ್ಟಿರುವಂಥ ಬಹುದೊಡ್ಡ ಮ್ಯಾಂಡೇಟ್ 135 ಕೊಟ್ಟಿದ್ಯಾಕೆ? ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರು, ಜೊತೆಗೆ ಜನಪರ ಸರ್ಕಾರ ಅಂತ ಹೇಳಿದರು, ಗ್ಯಾರಂಟಿ ಅಂದರು, ನಾವು ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಒಳ್ಳೆಯ ಆಡಳಿತವನ್ನು ನಿರೀಕ್ಷೆ ಮಾಡಿದರು. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತದ ನಿರೀಕ್ಷೆಯಲ್ಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.